ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ವಾಯ್ಸ್ ಕೇಳಿಸಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಒಂದು ಇಂಪಾರ್ಟೆಂಟ್ ಆನ್ಲೈನ್ ಝೂಮ್ ಮೀಟಿಂಗ್ ಗೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ ನಲ್ಲಿ ಏನೆಲ್ಲ ಡಿಸ್ಕಷನ್ ಮಾಡಿದೀವಿ ಅನ್ನೋದನ್ನ ತಿಳ್ಕೊಂಡು ಇವತ್ತಿನ ಕ್ಲಾಸ್ ನ ಶುರು ಮಾಡಿದ್ರೆ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಇವತ್ತಿನ ಸಬ್ಜೆಕ್ಟ್ ನ ತಿಳ್ಕೊಳ್ಳೋದಕ್ಕೆ. ಮೊದಲನೇದಾಗಿ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತ ಒಂದು ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ. ದಟ್ ಇಸ್ ಕಾಲ್ಡ್ ಹ್ಯಾಪಿನೆಸ್. ಖುಷಿ ಅನ್ನುವಂಥದ್ದು ಮನುಷ್ಯನಿಗೆ ಎಲ್ಲ ಆಸ್ಪೆಕ್ಟ್ ನಲ್ಲೂ ಬಯಸ್ತಾ ಇರ್ತಾನೆ. ಪ್ರತಿಯೊಂದರ ಬಯಕೆ ಒಳಗಡೆ ಒಂದು ಇಂಟೆನ್ಷನ್ ಏನಾದ್ರು ಇದ್ರೆ ಮನುಷ್ಯನಿಗೆ ಅದು ಖುಷಿ. ಆ ಒಂದು ಖುಷಿಯನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರೋದು ಮನಿ. ಇವತ್ತು ಹಣ ಇಲ್ಲದೆ ಇರುವಂತ ಜೀವನವನ್ನ ನಾವು ಇವನ್ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲದೆ ಇರುವಂತ ಪ್ರಪಂಚದಲ್ಲಿ ಇವತ್ತು ನಾವು ಜೀವನ ನಡೆಸ್ತಾ ಇದೀವಿ. ಸೊ ಇವತ್ತು ಹಣ ಅನ್ನುವಂಥದ್ದು ಯಾರಿಗ್ ಬೇಡ ಅನ್ನೋ ತರ ಆಗಿದೆ. ಇವತ್ತು ಎಲ್ರಿಗೂ ಬೇಕಾಗಿದೆ, ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಎಷ್ಟು ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಯಾರಿಗೆ ಕೇಳಿದ್ರು ಕೂಡ ಅವ್ರು ಕೊಡುವಂತ ಆನ್ಸರ್ ಏನಿರುತ್ತೆ? ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದಾ? ಆಲ್ರೆಡಿ ಇದು ಡಿಸ್ಕಷನ್ ಆಗಿದೆ. ಜಸ್ಟ್ ಒನ್ ವೇ ಕಮ್ಯುನಿಕೇಶನ್ ಬೇಡ. ಯಾಕಂದ್ರೆ ನಾನ್ ನಿಮ್ಮನ್ನ ನೋಡೋದಕ್ಕಾಗ್ತಾ ಇಲ್ಲ, ನೀವು ನನ್ನ ನೋಡೋದಕ್ಕಾಗ್ತಾ ಇಲ್ಲ. ಯಾಕೆಂತಂದ್ರೆ ನಾನು ಸ್ಲೈಡ್ಸ್ ಗಳ ಮುಖಾಂತರ ಎಫೆಕ್ಟಿವ್ ಆಗಿ ಕ್ಲಾಸ್ ನ ತಗೊಳ್ಬಹುದು ಅನ್ನೋ ಕಾರಣಕ್ಕೆ ಸ್ಲೈಡ್ಸ್ ನ ಶೇರ್ ಮಾಡ್ಕೊಳ್ತಾ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಹಾಗಿರೋದ್ರಿಂದ ನಿಮ್ಮ ರಿಪ್ಲೇಸ್ ಮಾತ್ರ ನನಗೆ ಒಂದು ಕ್ಲಾರಿಟಿ ಕೊಡುತ್ತೆ. ನನ್ನ ಕ್ಲಾಸ್ ನಿಮಗೆ ಕನೆಕ್ಟ್ ಆಗ್ತಾ ಇದೆ, ನಾನು ಹೇಳ್ತಿರುವಂತ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಅನ್ಲಿಮಿಟೆಡ್ ಮನಿ, ಎಸ್ ಆರ್ ನೋ? ಎಸ್. ಸೊ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಹಣ ಎಷ್ಟು ಬೇಕು ಅಂತೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಮೆಜಾರಿಟಿ ಜನರು ಆನ್ಸರ್ ಮಾಡುವಂತದ್ದು ಅನ್ಲಿಮಿಟೆಡ್ ಮನಿ. ಹಾಗಾದ್ರೆ ಈ ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಒಂದು ಕ್ವಾಡ್ರೆಂಟ್ ನ ತಿಳ್ಕೊಳ್ಳೋದ್ರ ಮುಖಾಂತರ ದ ಫೇಮಸ್ ಎಕನಾಮಿಸ್ಟ್ ಫ್ರಮ್ ಅಮೆರಿಕಾ ರಾಬರ್ಟ್ ಟಿ ಕಿಯೋಸಕಿ ಅಂತೇಳಿ ಅವ್ರು ತಮ್ಮ ಒಂದು ಪುಸ್ತಕದಲ್ಲಿ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ಪುಸ್ತಕದ ಹೆಸರು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತೇಳಿ. ಇಡೀ ಪ್ರಪಂಚದಲ್ಲಿ ಲೀಗಲ್ ಆಗಿ ನೀವು ಹಣವನ್ನ ಗಳಿಸಬೇಕು ಅಂದ್ರೆ ಇರೋದು ನಿಮಗೆ 4 ವೇದಿಕೆಗಳು. ಒಂದು ಉದ್ಯೋಗಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಎಂಪ್ಲಾಯ್, ಎರಡನೇದು ಸ್ವ ಉದ್ಯೋಗಿ ಕೆಲಸ ಮಾಡಬೇಕು ಸೆಲ್ಫ್ ಎಂಪ್ಲಾಯ್, ಇನ್ನು ಮೂರನೇದು ಬಿಸ್ನೆಸ್ ಓನರ್. ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಅಲ್ಲಿ 500ಕ್ಕಿಂತ ಹೆಚ್ಚು ಜನರಿಗೆ ನೀವು ಕೆಲಸ ಕೊಡಬೇಕು. ಇಲ್ಲ ಹೂಡಿಕೆದಾರರಾಗಿ ನೀವು ಕೆಲಸ ಮಾಡಬೇಕು ಅಂದ್ರೆ ಇನ್ವೆಸ್ಟರ್ ಆಗಿ ನೀವು ಕೆಲಸ ಮಾಡಬೇಕು. ಇವತ್ತು ಎಂಪ್ಲಾಯ್ ಅಂದ್ರೆ ಯಾರು, ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಯಾರು, ಬಿಸ್ನೆಸ್ ಓನರ್ ಅಂದ್ರೆ ಯಾರು, ಇನ್ವೆಸ್ಟರ್ ಅಂದ್ರೆ ಯಾರು ಅಂತ ಹೇಳಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದೀವಿ. ಅಲ್ಲಿ ನಮಗೆ ಗೊತ್ತಾಗಿದ್ದು ಒಂದು ವಿಚಾರ ಏನು ಅಂತಂದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿರುವಂತಹ 95% ಜನಸಂಖ್ಯೆ ಉದ್ಯೋಗಿಗಳಾಗಿ ಸ್ವ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಾ ಇದಾರೆ. ಓನ್ಲಿ 5% ಜನಸಂಖ್ಯೆ ಮಾತ್ರ ಬಿಸ್ನೆಸ್ ಓನರ್ ಆಗಿ ಇನ್ವೆಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಇಡೀ ಪ್ರಪಂಚದಲ್ಲಿರುವಂತಹ 95% ಹಣ 5% ಜನರು ಏನಿದ್ದಾರೆ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್ ಅಂತ ಏನಿದ್ದಾರೆ ಅವ್ರ ಹತ್ರ ಇದೆ. ಇಡೀ ಪ್ರಪಂಚದಲ್ಲಿರೋ ಕೇವಲ 5% ಹಣ ಉದ್ಯೋಗಿಗಳ ಹತ್ರ, ಸ್ವ ಉದ್ಯೋಗಿಗಳ ಹತ್ರ ಇದೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ಅರ್ಥ ಆಗಿದೆ ಏನಂತ ಅಂದ್ರೆ ಅತಿ ಹೆಚ್ಚು ಜನ ಉದ್ಯೋಗಿಗಳಾಗಿ ಸ್ವ ಉದ್ಯೋಗಿಗಳಾಗಿ ಕೆಲಸ ಮಾಡ್ತಿದ್ದಾರೆ, ಬಟ್ ಅವ್ರ ಹತ್ರ ಅಷ್ಟು ಹಣ ಇಲ್ಲ. ಇಡೀ ಪ್ರಪಂಚದಲ್ಲಿರೋ 5% ಹಣಕ್ಕೋಸ್ಕರ 95% ಜನಸಂಖ್ಯೆ ಕಷ್ಟ ಪಡ್ತಾ ಇದ್ದಾರೆ ಆ 5% ಹಣವನ್ನ ಹಂಚ್ಕೊಳ್ಳೋದಕ್ಕೆ. ಬಟ್ ಈ ಸೈಡ್ ನೀವು ನೋಡಿದ್ರೆ, ರೈಟ್ ಸೈಡ್ ನೀವು ನೋಡಿದ್ರೆ, ಬಿ ಅಂಡ್ ಐ ಕೆಟಗರಿಯನ್ನ ನೀವು ಗಮನಿಸಿದ್ರೆ ಕೇವಲ 5% ಜನಸಂಖ್ಯೆ, ಇಡೀ ಪ್ರಪಂಚದಲ್ಲಿರೋ ಕೇವಲ 5% ಜನಸಂಖ್ಯೆ 95% ಏನು ವರ್ಡ್ಸ್ ಮನಿ ಇದೆಯಲ್ಲ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಚಾರವನ್ನ ತಿಳ್ಕೊಂಡಿದ್ಮೇಲೆ ನಮಗೊಂದು ಕ್ಲಾರಿಟಿ ಸಿಕ್ಕಿದೇನು ಅಂತಂದ್ರೆ ಅತಿ ಹೆಚ್ಚು ಹಣ ಬಿ ಅಂಡ್ ಐ ಕೆಟಗರಿಲಿ ಇದೆ. ಹಾಗಾದ್ರೆ ಇವತ್ತು ನಾವು ಒಬ್ಬ ಬಿಸ್ನೆಸ್ ಓನರ್ ಆಗ್ಬೇಕು ಅಥವಾ ಇನ್ವೆಸ್ಟರ್ ಆಗ್ಬೇಕು ಅಂತಂದ್ರೆ ಅಷ್ಟು ಈಸಿ ಇದೆಯಾ ಅಂತ ಹೇಳಿ ನಾವು ನೋಡಿದಾಗ ಅದಕ್ಕೆ ಆಪ್ಷನ್ ನೋ ಅಂತಾನೆ ಬಂತು. ಯಾಕೆಂತಂದ್ರೆ ಕೋಟಿಗಟ್ಟಲೆ ದುಡ್ಡಿರ್ಬೇಕು. ಒಂದು ಸಂಸ್ಥೆಯನ್ನ ನೀವು ಕಟ್ಟಬೇಕು, 500 ಜನಕ್ಕೆ ಮಿನಿಮಮ್ ಕೆಲಸ ಕೊಡಬೇಕು ಅಂದ್ರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಅಂಡ್ ಇನ್ವೆಸ್ಟರ್ ಆಗ್ಬೇಕು ಅಂದ್ರೆ ಕೋಟಿಗಟ್ಟಲೆ ಹಣ ನಿಮ್ಮ ಹತ್ರ ಮೊದಲೇ ಇರಬೇಕು. ಈ ತರ ಪರಿಸ್ಥಿತಿ ಇರೋದ್ರಿಂದ ಅತಿ ಹೆಚ್ಚು ಹಣವನ್ನ ಗಳಿಸುವಂತ ವಿಚಾರದಲ್ಲಿ ನಾವು ಬಿ ಅಥವಾ ಐ ಕೆಟಗರಿಗೆ ಜಂಪ್ ಆಗ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿ ಎಮರ್ಜ್ ಆಯ್ತು. ಆ ಒಂದು
ಆಪರ್ಚುನಿಟಿಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸುದ್ದಿಯನ್ನು ಹಂಚಿಕೊಂಡ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century, 21ನೇ ಶತಮಾನದ ಅತಿ ವೇಗವಾಗಿ ಬೆಳೀತಿರೋ ವ್ಯವಸ್ಥೆ ಯಾವ್ದಾದ್ರು ಇದೆ ಅಥವಾ ಬಿಸ್ನೆಸ್ ಯಾವ್ದಾದ್ರು ಇದೆ ಅಂತಂದ್ರೆ ಅದನ್ನ ನೇರ ಮಾರುಕಟ್ಟೆ ಅಂತ ಕರಿತೀವಿ, ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಇಂಥ ಒಂದು ವ್ಯವಸ್ಥೆ ಏನಿದೆ ಇದು ಆಕ್ಚುಲಿ ಬಿ ಸೆಕ್ಟರಿಗೆ ಬರುತ್ತೆ. ಬಿ ಸೆಕ್ಟರಿಗೆ ಬರುತ್ತೆ. ಹೇಗ್ ಬರುತ್ತೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಹೇಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಬಿ ಕೆಟಗರಿಯಲ್ಲಿ ಇದೆ ಅನ್ನೋ ಒಂದು ವಿಚಾರವಾಗಿ. ಇವತ್ತು ಬಿ ಸೆಕ್ಟರ್ ಅಲ್ಲಿ ಒಬ್ಬ ವ್ಯಕ್ತಿ ಎಂಟರ್ ಆಗ್ಬೇಕು ಅಂದ್ರೆ ಕನಿಷ್ಠ 500ಕ್ಕಿಂತ ಹೆಚ್ಚು ಜನರು ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು. ಪ್ರತಿದಿನ ಕನಿಷ್ಠ 8 ಗಂಟೆ ಕೆಲಸ ಮಾಡಿದ್ರೆ ಸೊ ಅಲ್ಲಿಗೆ 4000 ಗಂಟೆಗಳು ಒಂದೇ ದಿನದಲ್ಲಿ ಕೆಲಸ ಆದಾಗ ಅವರನ್ನ ಬಿಸ್ನೆಸ್ ಓನರ್ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ಆ ತರ 4000 ಅವರ್ಸ್ ಪರ್ ಡೇ ಎಸ್ ಎ ನೆಟ್ವರ್ಕ್ ಮಾರ್ಕೆಟರ್ ಆಗಿ ತನ್ನ ಟೀಮ್ ನಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ? ಇಸ್ ಇಟ್ ಪಾಸಿಬಲ್ ಅನ್ನೋದು ವಿಚಾರವಾಗಿ ನಿನ್ನೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಒಂದು ಝೀರೋದಿಂದ ಶುರು ಮಾಡಿ ಒಂದು ಟೀಮ್ ನ ಬಿಲ್ಡ್ ಮಾಡಿ ಯಾವಾಗ ಕನಿಷ್ಠ ಒಂದು 500 ಜನ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡೋ ತರ ಅಥವಾ 1,000 ಜನ ದಿನಕ್ಕೆ ಕನಿಷ್ಠ 4 ಗಂಟೆ ಕೆಲಸ ಮಾಡೋ ತರ ಅಥವಾ 4,000 ಜನ ದಿನಕ್ಕೆ 1 ಗಂಟೆ ಕೆಲಸ ಮಾಡೋ ತರ ಯಾವಾಗ ಆಗುತ್ತೋ ಆ ಸಂದರ್ಭದಲ್ಲಿ ಒಬ್ಬ ನೆಟ್ವರ್ಕ್ ಮಾರ್ಕೆಟರ್ ತನ್ನನ್ನ ತಾನು ಬಿಸ್ನೆಸ್ ಓನರ್ ಅಂತೇಳಿ ರೆಕಗ್ನೈಸ್ ಮಾಡ್ಕೊಳ್ಬಹುದು. ನಾನು ಕೂಡ ಬಿ ಸೆಕ್ಟರ್ ಅಲ್ಲಿ ಇದ್ದೀನಿ, ನಾನು ಒಂದು ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿದ್ದೀನಿ, ಆ ವ್ಯವಸ್ಥೆ ನನಗೋಸ್ಕರ ವರ್ಕ್ ಮಾಡುತ್ತೆ ಅಂತ ಹೇಳಿ. ಕ್ಲಿಯರ್? ಇವತ್ತು ಕಡು ಬಡವನು ಕೂಡ ಬಿ ಸೆಕ್ಟರಿಗೆ ಹೋಗ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಇವತ್ತು ಅಂಬಾನಿ ತರ, ರತನ್ ಟಾಟಾ ಸರ್ ತರ, ನಾರಾಯಣ್ ಮೂರ್ತಿ ಸರ್ ತರ ಆಗ್ಬೋದು ಅನ್ನೋದಕ್ಕೆ ಇವತ್ತು ತುಂಬಾ ಸುಲಭವಾದಂತಹ ದಾರಿ ಯಾವ್ದಾದ್ರು ಕೊಡ್ತಾ ಇದೆ ಅಂತಂದ್ರೆ ಇವತ್ತಿನ ಪ್ರಪಂಚದಲ್ಲಿ. ಸೊ ನಾವೆಷ್ಟೇ ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೆ ಈ ಒಂದು ವ್ಯವಸ್ಥೆಗೆ. ಸೊ ಒಂದು ಕುಳ್ತಿ ಜಾಗದಲ್ಲೇನೆ ಒಂದು ಚಪ್ಪಾಳೆ ಕೊಟ್ರು ಕೂಡ ಕಡಿಮೆನೆ ಅಂತ ಹೇಳ್ಬೋದು. ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಆಕ್ಚುಲಿ ಡಿಜಿಟಲ್ ಕ್ಲಾಪ್ಸ್ ಅಂತೂ ನೀವು ಕೊಡ್ಬೋದು. ಆ ಒಂದು ವ್ಯವಸ್ಥೆಗೆ ಕೊಡ್ಲೇಬೇಕು. ಆ ವ್ಯವಸ್ಥೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಸೊ ಇವತ್ತು ಯಾರು ಬೇಕಾದ್ರೂ ಅಂಬಾನಿ ಅವ್ರ ತರ ಆಗ್ಬೋದು, ಮುಖೇಶ್ ಅಂಬಾನಿ ಅವ್ರ ತರ ಆಗ್ಬೋದು, ರತನ್ ಟಾಟಾ ಸರ್ ತರ ಆಗ್ಬೋದು ತುಂಬಾ ಸುಲಭವಾಗಿ. ಹೇಗೆ? ಹೌ ಇಟ್ ಇಸ್ ಪಾಸಿಬಲ್? ಜಸ್ಟ್ ಥ್ರೂ ಡೈರೆಕ್ಟ್ ಸೆಲ್ಲಿಂಗ್, ಜಸ್ಟ್ ಥ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅವಕಾಶದಲ್ಲಿ ತಮ್ಮ ಜರ್ನಿಯನ್ನ ಶುರು ಮಾಡಿ ತಮ್ಮದೇ ಆದಂತ ಒಂದು ಟೀಮ್ ನ ಬಿಲ್ಡ್ ಮಾಡಬೇಕು. ಆ ಟೀಮ್ ಅನ್ನ ತಮ್ಮ ಪ್ರೆಸೆನ್ಸ್ ಇಲ್ಲದೆ ವರ್ಕ್ ಆಗೋ ತರ ಆ ವ್ಯವಸ್ಥೆಯನ್ನ ಬಿಲ್ಡ್ ಮಾಡಬೇಕು. ನಾವಿಲ್ಲ ಅಂತಂದ್ರೂ ಕೂಡ ನಮ್ಮ ಟೀಮ್ ಆಕ್ಟಿವ್ ಆಗಿ ವರ್ಕ್ ಆಗ್ತಿರ್ಬೇಕು, ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರ್ಬೇಕು. ಈ ತರ ಒಂದು ವ್ಯವಸ್ಥೆ ನಾವು ಕ್ರಿಯೇಟ್ ಮಾಡಿದ್ದಾಯ್ತು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಾಳೆ ನಾವು ಕೂಡ ಅಂಬಾನಿ ಸರ್ ತರ ಆಗ್ಬೋದು, ಬಿಲ್ಗೇಟ್ಸ್ ಸರ್ ತರ ಆಗ್ಬೋದು, ಎಲನ್ ಮಸ್ಕ್ ಸರ್ ತರ ಆಗ್ಬೋದು, ಜೆಫ್ ಬೇಜೋಸ್ ಅಮೆಜಾನ್ ಫೌಂಡರ್ ಅವ್ರ ತರ ಆಗೋದಕ್ಕೆ ಸಾಧ್ಯತೆ ಇದೆ ಓನ್ಲಿ ಥ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಕ್ಲಿಯರ್? ಸೊ ಈ ಪಾಯಿಂಟ್ ಎಲ್ರಿಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಇದ್ರಲ್ಲೇನು ಕನ್ಫ್ಯೂಷನ್ ಇಲ್ಲ, ಕ್ಲಾರಿಫಿಕೇಶನ್ ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಏನು ಕ್ಲಾರಿಫಿಕೇಶನ್ ಬೇಕಾಗಿಲ್ಲ ಅಂಡ್ ನನಗೆ ಅರ್ಥ ಆಗಿದೆ ಅಂತ ನಿಮಗೆ ಅನ್ಸಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಒಂದು ಥಮ್ಸ್ ಅಪ್ ಮಾಡಿ ಸ್ನೇಹಿತರೆ. ನೋಡೋಣ, ನನ್ನನ್ನು ಹೊರತುಪಡಿಸಿ 119 ಜನ ಇದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. 119 ಥಮ್ಸ್ ಅಪ್ ಒಂದೇ ಸಲ ಬಂದ್ರೆ ಆಕ್ಚುಲಿ ಚಾಟ್ ಹೇಗ್ ರಿಪ್ಲೈ ಮಾಡ್ತೀರಾ ಅಂತ ಹೇಳಿ, ಯಾರ್ ಮೆಸೇಜ್ ಮಾಡ್ತಾ ಇದಾರೆ ಅಂತ ಹೇಳಿ ಓದೋದಕ್ಕೆ ಟೈಮ್ ಸಾಕಾಗಬಾರ್ದು, ಆ ತರ ರಿಪ್ಲೈಸ್ ಬರಬೇಕು. ಅವಾಗ ನಮಗೂ ಕೂಡ ಒಂದು ಜೋಶ್ ಬರುತ್ತೆ ಸ್ನೇಹಿತರೆ, ಕ್ಲಾಸ್ ನ ಮುಂದುವರ್ಸೋದಕ್ಕೆ, ಕ್ಲಾಸ್ ನ ಕಂಟಿನ್ಯೂ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ರಿಪ್ಲೈಸ್ ಮಾಡ್ತಾ ಇದ್ದೀರಾ, ಅಂದ್ರೆ ಅರ್ಥ ಆಗ್ತಾ ಇದೆ ಸಬ್ಜೆಕ್ಟ್ ಅಂತ ಹೇಳಿ ನನಗ್ ಗೊತ್ತಾಗತ್ತೆ ಅಂತ ಹೇಳ್ತಾ ಸಬ್ಜೆಕ್ಟ್ ನ ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ಪಾಯಿಂಟ್ಸ್ ನ ತಿಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ರೆಡಿ ಅಂತ ಇದ್ರೆ ರೆಡಿ ಅಂತೇಳಿ ಮೆಸೇಜ್ ಮಾಡಿ. ಆರ್ ಯು ರೆಡಿ? ಥ್ಯಾಂಕ್ ಯು ಸೋ ಮಚ್.
ನಾನು ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದೆ, ನಾವು ಕೂಡ ಮುಖೇಶ್ ಅಂಬಾನಿ ಸರ್ ತರ ಆಗ್ಬೋದು, ನಾವು ಕೂಡ ರತನ್ ಟಾಟಾ ಸರ್ ತರ ಆಗ್ಬೋದು, ನಾವು ಕೂಡ ಬಿಲ್ ಗೇಟ್ಸ್ ಏನಿದ್ದಾರೆ ಮೈಕ್ರೋಸಾಫ್ಟ್ ಫೌಂಡರ್ ಅವ್ರ ತರ ಆಗ್ಬೋದು, ಡೈರೆಕ್ಟ್ ಸೆಲ್ಲಿಂಗ್ ಇಂದ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ಅಂತೇಳಿ. ಹೇಗೆ ಅನ್ನೋದಕ್ಕೆ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಇವತ್ತು ಅವರು ಒಂದು ಸಂಸ್ಥೆ ಅಂತೇಳಿ ಶುರು ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ಎಂಪ್ಲಾಯೀಸ್ ಗಳನ್ನ ಕೆಲಸಕ್ಕೆ ತಗೊಂಡು ಅವರ ಸಮಯವನ್ನ ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಕೆಲಸ ಅಂತ ಕೊಟ್ಟು ಆ ಕೆಲಸದಲ್ಲಿ ಅವರನ್ನ ತೊಡಗಿಸಿದ್ದಾರೆ. ಆ ಕೆಲಸದಿಂದ ಏನ್ ಬರುತ್ತಲ್ಲ ರೆವಿನ್ಯೂ, ಆ ರೆವಿನ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್ಸಾನು ಸೇಮ್ ಆಸ್ ಇಟ್ ಇಸ್ ನಮಗೆ ಅವಕಾಶ ಸಿಕ್ಕಿರುವಂತದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ. ಹೇಗೆ ಅಂತಂದ್ರೆ, ನಾವು ಹೇಗೆ ಬೇರೆಯವರಿಗೆ ಒಂದು ಅವಕಾಶ ಕೊಟ್ಟು ಅವರನ್ನ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿ ನಮ್ಮ ಜೊತೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸಿ ಅವ್ರನ್ನ ಒಂದು ಇಂಡಿಪೆಂಡೆಂಟ್ ಲೀಡರ್ ಆಗಿ ಮಾಡಿ, ತಾವೇನೆ ಇನ್ವಿಟೇಷನ್ ಮಾಡಿ, ತಾವೇ ಪ್ರೆಸೆಂಟೇಷನ್ ಕೊಟ್ಟು, ತಾವೇ ಫಾಲೋ ಅಪ್ ಮಾಡಿ, ತಾವೇ ಟ್ರೈನಿಂಗ್ಸ್ ಗಳನ್ನ ಕೊಡೋ ತರ ನಾವು ರೆಡಿ ಮಾಡಿದ್ದಾಯ್ತು ಅಂದ್ರೆ ಇಂಡಿಪೆಂಡೆಂಟ್ ಲೀಡರ್ಸ್ ಗಳನ್ನಾಗಿ, ನಾಳೆ ದಿನ ನಾವು ಅವ್ರ ಜೊತೆ ಫೀಲ್ಡ್ ಇಲ್ಲ ಅಂತಂದ್ರೂ ಕೂಡ ತಾವು ತಮ್ಮ ಡೆವಲಪ್ಮೆಂಟ್ ಗೆ, ತಮ್ಮ ಗ್ರೋತ್ ಗೆ ವರ್ಕ್ ಮಾಡ್ತಿರ್ತಾರೆ. ತಮ್ಮ ಅಚೀವ್ಮೆಂಟ್ಸ್ ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಫೋಕಸ್ ಮಾಡ್ತಿರ್ತಾರೆ. ಇಂಡೈರೆಕ್ಟ್ಲಿ ಅವರ ಟೈಮ್ ನಿಮಗೆ ಕೌಂಟ್ ಆಗ್ತಿರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ನಾಳೆ ದಿನ ನಿಮ್ ಟೀಮ್ ನಲ್ಲಿ 1,00,000 ಜನ, 1,00,000 ಜನ, ಇದಕ್ ಬೇಕಾದ್ರೆ 5 years ಟೈಮ್ ತಗೊಳ್ಳಿ, ಇಟ್ಸ್ ಓಕೆ. ಬಟ್ 5 ವರ್ಷ ಟೈಮ್ ತಗೊಂಡು 1,00,000 ಜನ ನಿಮ್ಮ ಟೀಮ್ ನಲ್ಲಿ ತಮ್ಮ ಡೆವಲಪ್ಮೆಂಟ್ ಗೆ, ತಮ್ಮ ಗ್ರೋತ್ ಗೆ, ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಎವ್ರಿ ಡೇ ಜಸ್ಟ್ 1 hour ಸ್ಪೆಂಡ್ ಮಾಡಿದ್ರು ಕೂಡ, ಜಸ್ಟ್ 1 hour ಸ್ಪೆಂಡ್ ಮಾಡಿದ್ರು ಕೂಡ ಈ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ, ಇಮ್ಯಾಜಿನ್ ಮಾಡಿ ಒಂದು ದಿನದಲ್ಲಿ ನಿಮ್ಮ ಟೀಮ್ ನಲ್ಲಿ ಎಷ್ಟು ಗಂಟೆ ಕೆಲಸ ಆದಂಗ ಆಗುತ್ತೆ ಅಂತೇಳಿ, ಎಷ್ಟು ಗಂಟೆ ಕೆಲಸ ಆದಂಗ ಆಗುತ್ತೆ ಅಂತೇಳಿ. ಎಸಾನು am I right? ಇವತ್ತು ಇದೇ ಸ್ಟ್ರಾಟಜಿಯಲ್ಲೇನೆ ಇವತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಓನರ್ಸ್ ಗಳು ನಾನೇನ್ ಹೆಸರು ಹೇಳಿದೆ, ಅಮೆಜಾನ್ ಫೌಂಡರ್ ಜೆಫ್ ಬೇಜೋಸ್ ಆಗಿರ್ಬೋದು, ಇನ್ಫೋಸಿಸ್ ಫೌಂಡರ್ ನಾರಾಯಣ್ ಮೂರ್ತಿ ಸರ್ ಆಗಿರ್ಬೋದು, ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಮುಖೇಶ್ ಅಂಬಾನಿ ಅವರಾಗಿರ್ಬೋದು, ವಿಪ್ರೋ ಸಂಸ್ಥೆಯ ಅಜಿಂ ಪ್ರೇಮ್ಜಿ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಕೆಲಸ ಮಾಡ್ತಿರೋದು ಈ ಮಾಡೆಲ್ ನ ಬಳಸ್ಕೊಂಡೆ, ಈ ಮಾಡೆಲ್ ನ ಯುಟಿಲೈಸ್ ಮಾಡ್ಕೊಂಡೇನೆ. ಸೊ ಆ ಒಂದು ಮಾಡೆಲ್ ನ ಐಜಾಕ್ ಮಾಡೋದಕ್ಕೆ ತುಂಬಾ ಸುಲಭವಾಗಿ ಒಬ್ಬ ನಾರ್ಮಲ್ ವ್ಯಕ್ತಿಯೂ ಕೂಡ ಈ ವ್ಯವಸ್ಥೆ ಒಳಗಡೆ ವರ್ಕ್ ಮಾಡೋದಕ್ಕೆ ಇವತ್ತು ತುಂಬಾ ಸುಲಭವಾದಂತ ಅವಕಾಶ ಮಾಡಿಕೊಟ್ಟಿರುವಂತದ್ದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಹಾಗಾದ್ರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಅಲ್ಲಿಗೆ ಆಕ್ಚುಲಿ ಟಾಪಿಕ್ ನಾವು ನಿಲ್ಸಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಹೆಸರೇ ಹೇಳೋ ತರ ಡೈರೆಕ್ಟ್ ಸೆಲ್ಲಿಂಗ್, ಡೈರೆಕ್ಟ್ ಅಂದ್ರೆ ನೇರ, ಸೆಲ್ಲಿಂಗ್ ಅಂದ್ರೆ ಮಾರಾಟ. ಈ ನೇರ ಮಾರಾಟ ಅಥವಾ ನೇರ ಮಾರುಕಟ್ಟೆ, ಈ ನೇರ ಮಾರಾಟ ಕಾನ್ಸೆಪ್ಟ್ ಹೆಸರು ಹೇಳೋ ಪ್ರಕಾರನೇ ಇವತ್ತು ನೀವು ಯಾವುದೇ ಒಂದು ಪದಾರ್ಥವನ್ನ ಖರೀದಿ ಮಾಡ್ತಿರುವಂತ ವಿಚಾರವಾಗಿ ನಾವು ಗಮನಿಸಿದ್ರೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇವತ್ತು ನೀವು ಒಂದು ಮೊಬೈಲ್ ಫೋನ್ ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಒಂದು ವಿವೋ ಅಥವಾ ಓಪೋ ಅಥವಾ ಸ್ಯಾಮ್ಸಂಗ್, ನಿಮಗೆ ಇಷ್ಟ ಇರುವಂತ ಬ್ರಾಂಡ್ ಅನ್ನ ನೀವು ಒಂದು ಮೊಬೈಲ್ ಫೋನ್ ಖರೀದಿ ಮಾಡ್ಬೇಕು ಅಂದ್ರೆ ಎಲ್ಲಿ ಹೋಗಿ ಖರೀದಿ ಮಾಡ್ತೀರಾ? ಆನ್ಸರ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಎಲ್ಲಿ ಹೋಗಿ ಖರೀದಿ ಮಾಡ್ತೀರಾ ಅಂತೇಳಿ, ಎಲ್ಲಿ ಹೋಗಿ ಖರೀದಿ ಮಾಡ್ತೀರಾ? ಎಸ್, ಸೊ ಪಾಷಾ ಸರ್ ಶಾಪ್ ಅಂತೇಳಿ ಮೆಸೇಜ್ ಮಾಡಿದ್ರು. ರೈಟ್ ಆನ್ಸರ್ ದಿಶಾ ಮೇಡಮ್, ವೆರಿ ಗುಡ್ ಮೇಡಮ್. ಮೊಬೈಲ್ ಶಾಪ್ ಅಲ್ಲಿ ನಾವು ಹೋಗಿ ಖರೀದಿ ಮಾಡ್ತೀವಿ, ಕರೆಕ್ಟಾ? ಮೊಬೈಲ್ ಶಾಪ್ ನಮ್ಮ ಮನೆ ನಿಯರ್ ಎಲ್ಲಿರುತ್ತೋ ಅಥವಾ ನಮಗೆ ಇಷ್ಟ ಇರುವಂತಹ ಮೊಬೈಲ್ ಶಾಪ್, ಉದಾಹರಣೆಗೆ ಸಂಗೀತ ಅಂತ ಇದೆ, ಪೂರ್ವಿಕಾ ಅಂತ ಇದೆ, ಅಥವಾ ನಮ್ಮ ಸ್ನೇಹಿತರದ್ದು ಯಾವ್ದಾದ್ರು ಮೊಬೈಲ್ ಶಾಪ್ ಅಂಗಡಿ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ನಾವು ಖರೀದಿ ಮಾಡ್ತೀವಿ. ಅದನ್ನ ಇನ್ ಜನರಲ್ ಆಗಿ ರಿಟೇಲ್ ಶಾಪ್ ಅಂತ ಹೇಳ್ತೀವಿ. ಆ ಒಂದು ಶಾಪ್ ನಲ್ಲಿ ಸೇಲ್ ಮಾಡುವಂತವ್ರನ್ನ ರಿಟೇಲರ್ ಅಂತ ಕರಿತೀವಿ. ಸೊ ಯಾರಾದ್ರೂ ಮೊಬೈಲ್ ಅನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ, ಅಲ್ಲೇ ಹೋಗಿ ಖರೀದಿ ಮಾಡೋರು ಯಾರು ಇದ್ದೀರಾ ಮೀಟಿಂಗ್ ನಲ್ಲಿ? ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಹೋಗಿ ಮೊಬೈಲ್ ನ ಖರೀದಿ ಮಾಡ್ಕೊಂಡ್ ಬರುವಂತವ್ರು ಯಾರು ಇದ್ದೀರಾ? ಯಾರು ಇಲ್ಲ. ಎಸಾನು? ಸೊ ಇಲ್ಲಿ ನೀವು ಒಂದು ವ್ಯವಸ್ಥೆಯನ್ನ ಗಮನಿಸಬಹುದು. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲೋ ಒಂದ್ ಕಡೆ ಆಗತ್ತೆ, ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆದಂತಹ ವಸ್ತುವನ್ನ
ಇಡೀ ಒಂದು ಕಂಟ್ರಿಗೆನೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಬ್ರು ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ, ಅವರು ಪರ್ಚೇಸ್ ಮಾಡ್ತಾರೆ. ಅವ್ರ ಮುಖಾಂತರ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ, ಅವ್ರು ಪರ್ಚೇಸ್ ಮಾಡ್ತಾರೆ. ಅವ್ರ ಮುಖಾಂತರ ಹೋಲ್ಸೇಲರ್ ಅಂತ ಇರ್ತಾರೆ, ಅವ್ರು ಪರ್ಚೇಸ್ ಮಾಡ್ತಾರೆ. ಅವ್ರ ಮುಖಾಂತರ ರಿಟೇಲರ್ ಅಂತ ಹೇಳಿ ಪರ್ಚೇಸ್ ಮಾಡ್ತಾರೆ. ಅದೇ ಮೊಬೈಲ್ ಶಾಪ್ ನಲ್ಲಿ ಯಾರು ಸೇಲ್ ಮಾಡ್ತಾರಲ್ಲ ಅವ್ರೇ ನಾವು ರಿಟೇಲರ್ ಅಂತ ಕರಿತೀವಿ. ರಿಟೇಲರ್ ಅನ್ನೋದು ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ರಿಟೇಲರ್ ಯಾರು ಫೈನಲಿ ಗ್ರಾಹಕನಿಗೆ ಸೇಲ್ ಮಾಡ್ತಾರಲ್ಲ ಅವ್ರನ್ನ ರಿಟೇಲರ್ ಅಂತ ಕರಿತೀವಿ. ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ರಿಟೇಲರ್ ಅನ್ನೋ ಒಂದು ಪದದ ಅರ್ಥ ಏನು ಅಂದ್ರೆ, ಫೈನಲಿ ಯಾರು ಗ್ರಾಹಕರಿಗೆ ಒಂದು ವಸ್ತುವನ್ನ ತಲುಪಿಸ್ತಾರೆ ಆ ವ್ಯಕ್ತಿಯನ್ನ ರಿಟೇಲರ್ ಅಂತ ಕರೀತಾರೆ. ಆ ಒಂದು ಶಾಪ್ ಅನ್ನ ರಿಟೇಲ್ ಶಾಪ್ ಅಂತ ಕರಿತೀವಿ. ಕ್ಲಿಯರ್? ಈ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇದನ್ನ ಮಧ್ಯವರ್ತಿಗಳು ಅಂತ ಕರಿತೀವಿ. ಒಂದು ವ್ಯವಸ್ಥೆಯಲ್ಲಿ ಒಂದು ಪ್ರಾಡಕ್ಟ್, ಎಸ್ಪೆಷಲಿ ಇವತ್ತು ಮೆಜಾರಿಟಿ ಪ್ರಾಡಕ್ಟ್ಸ್ ರೀಚ್ ಆಗ್ತಿರುವಂತದ್ದು ಈ ವ್ಯವಸ್ಥೆ ಮುಖಾಂತರನೇ. ಒಂದು ವಸ್ತು ಒಂದ್ ಕಡೆ ಉತ್ಪಾದನೆ ಆಗುತ್ತೆ, ಅಲ್ಲಿಂದ ಡಿಸ್ಟ್ರಿಬ್ಯೂಟರ್ಸ್ ಬರುತ್ತೆ, ಡಿಸ್ಟ್ರಿಬ್ಯೂಟರ್ ಇಂದ ಹೋಲ್ಸೇಲರ್ ಬರುತ್ತೆ, ಹೋಲ್ಸೇಲರ್ ಇಂದ ರಿಟೇಲರ್ ಬರುತ್ತೆ, ರಿಟೇಲರ್ ಇಂದ ಕಸ್ಟಮರ್ ರೀಚ್ ಆಗುತ್ತೆ. ಹಂಗಾದ್ರೆ ಹೋಲ್ಸೇಲರ್ ಅಂದ್ರೆ ಯಾರು? ಹೋಲ್ಸೇಲರ್ ಅಂದ್ರೆ ಈ ರಿಟೇಲ್ ಶಾಪ್ ನಡೆಸುವಂತ ವ್ಯಕ್ತಿಗಳಿಗೆ ಸೇಲ್ ಮಾಡೋರು ಇದಾರಲ್ಲ ಅವ್ರನ್ನ ಹೋಲ್ಸೇಲರ್ ಅಂತ ಕರಿತೀವಿ. ಅವ್ರು 1 ಪೀಸ್ 2 ಪೀಸ್ ಎಲ್ಲ ಮಾರಾಟ ಮಾಡಲ್ಲ. ಅವ್ರದ್ದೇನಿದ್ರು ಒಂದು 100 ಯೂನಿಟ್ಸ್ ಅಥವಾ 1000 ಯೂನಿಟ್ಸ್ ಅಥವಾ 10,000 ಯೂನಿಟ್ಸ್. ಕ್ಲಿಯರ್? ಅದಕ್ಕೆ ಅವ್ರನ್ನ ಹೋಲ್ಸೇಲರ್ ಅಂತ ಕರೀತಾರೆ. ಲಂಸಮ್ ಅಲ್ಲಿ ಅವ್ರ ಹತ್ರ ಖರೀದಿ ಮಾಡ್ಬೇಕು. ಹೋಲ್ಸೇಲ್ ಶಾಪ್ ಅಂತಾನೆ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಇವ್ರನ್ನ ಮಧ್ಯವರ್ತಿಗಳಂತ ಕರಿತೀವಿ. ದೆನ್ ಸೊ ಇಲ್ಲಿ ಈ ವ್ಯವಸ್ಥೆ ಒಳಗಡೆ ನೀವು ಗಮನಿಸಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದಂತ ಜಾಗದಲ್ಲಿ ಆ ಒಂದು ವಸ್ತು ಒಂದು ರೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ರೆ ಕಸ್ಟಮರ್ ರೀಚ್ ಆಗುವಾಗ ಇನ್ನೊಂದು ರೇಟ್ ಅಲ್ಲಿ ಅದು ಮಾರಾಟ ಆಗ್ತಿರತ್ತೆ. ಯಾಕೆ ಅಂತಂದ್ರೆ ಇಲ್ಲಿರುವಂತ ಮಧ್ಯವರ್ತಿಗಳಿಗೆ ಸಮ್ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗ್ಲೇಬೇಕು. ಯಾರು ಅಂತ ಫ್ರೀ ಆಗಿ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಎಸ್ಆರ್ನು? ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ ಯೂನಿಟ್ ಇಂದ ಡಿಸ್ಟ್ರಿಬ್ಯೂಟರ್ಸ್ ಒಂದ್ ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಇಂದ ಹೋಲ್ಸೇಲರ್ ಒಂದ್ ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಹೋಲ್ಸೇಲರ್ ಕಡೆಯಿಂದ ರಿಟೇಲರ್ ಇನ್ನೊಂದು ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ರಿಟೇಲರ್ ಇಂದ ಕಸ್ಟಮರ್ ಒಂದ್ ರೇಟ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅವ್ರವ್ರ ಲಾಭಗಳನ್ನ ಇಟ್ಕೊಂಡು ಕಸ್ಟಮರ್ ಗೆ ಫೈನಲಿ ರೀಚ್ ಮಾಡಿಸ್ತಾರೆ. ಈಗ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಒಂದು 3,000 ರೂಪಾಯಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತ ಒಂದು ಮೊಬೈಲ್ ಫೋನ್ ರಿಟೇಲ್ ಶಾಪ್ ಅಲ್ಲಿ 10,000 ರೂಪಾಯಿಗೆ ಮಾರ್ತಾ ಇದಾರೆ ಅಂದ್ರೆ ಒಂದು ಡಿಫರೆನ್ಸ್ ಎಷ್ಟು ಬಂತು? ಎಸ್ ಎ ಕಸ್ಟಮರ್ ಆಗಿ ನೀವು ಮೊಬೈಲ್ ಶಾಪಿಗೆ ಹೋಗಿ ಒಂದು 10,000 ರೂಪಾಯಿ ಫೋನ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಬಟ್ ಅದು ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವಂತದ್ದು ಒಂದು 3,000 ರೂಪಾಯಿಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ವಿತ್ ಆ 3,000ದಲ್ಲೇ ಮ್ಯಾನುಫ್ಯಾಕ್ಚರರ್ ಒಂದು ಪ್ರಾಫಿಟ್ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಕ್ಲಿಯರ್? 3,000 ರುಪೀಸ್ ಅಲ್ಲೇನೆ ಆ ಮ್ಯಾನುಫ್ಯಾಕ್ಚರಿಂಗ್ ಆದಂತಹ ಫೋನ್ ನ ಪ್ರಾಫಿಟ್ ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಇನ್ನು 7,000 ರೂಪಾಯಿ ಮಾರ್ಜಿನ್ ಉಳಿದಿದೆ. ಕರೆಕ್ಟಾ? ಸೊ ಆ 7,000 ರುಪೀಸ್ ಮಾರ್ಜಿನ್ ಒಳಗಡೆನೆ ಮಧ್ಯವರ್ತಿಗಳಿಗೆ ಸಮ್ ಅಮೌಂಟ್ ಅಂತ ಹೋಗ್ಬೇಕು. ಕರೆಕ್ಟಾ? ಸೊ ಇನ್ನು ಉಳಿದಿದ್ದ ಅಮೌಂಟ್ ಎಲ್ಲಿಗೆ ಹೋಗುತ್ತೆ? ಗೆಸ್ ಮಾಡ್ಬೋದಾ? ಸೊ ಒಂದು ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ವೆರಿ ಗುಡ್. ಶಶಿಕುಮಾರ್ ಸರ್ ಆನ್ಸರ್ ಮಾಡಿದ್ದಾರೆ. ವೆರಿ ಗುಡ್. ಫಸ್ಟ್ ಆನ್ಸರ್ ಮಾಡಿದ ಅವರೇ ಅನ್ಸುತ್ತೆ. ಎಸ್, ವೆರಿ ಗುಡ್ ಶಶಿಕುಮಾರ್ ಸರ್. ಸಖತ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಸರಿಯಾದ ಆನ್ಸರ್ ಕೊಟ್ರಿ. ಅಡ್ವರ್ಟೈಸ್ಮೆಂಟ್. ಈಗ ನೋಡಿ, ನೀವು ವಿವೋ ಫೋನೇ ತಗೋಬೇಕು ಅಂತ ನಿಮ್ಗೆ ಎಲ್ಲಿ ಗೊತ್ತಾಯ್ತು? ಓಪೋ ಫೋನೇ ತಗೋಬೇಕು ಅಂತ ಎಲ್ಲಿ ಗೊತ್ತಾಯ್ತು? ಐಫೋನೇ ತಗೋಬೇಕು ಅಂತ ಎಲ್ಲಿ ಗೊತ್ತಾಯ್ತು? ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ, ದೊಡ್ಡ ದೊಡ್ಡ ಬ್ಯಾನರ್ಸ್ ಗಳಲ್ಲಿ ನೋಡಿರ್ತೀರಾ. ಕರೆಕ್ಟಾ? ಅಲ್ಲಿ ನೋಡಿದ ಮೇಲೆನೆ ನೀವು ಶಾಪಿಗೆ ಹೋಗಿ ನನಗೆ ವಿವೋ ಫೋನ್ ಕೊಡಿ, ಓಪೋ ಫೋನ್ ಕೊಡಿ, ಎಸ್ ಆರ್ ನೋ? ಇಂಥ ಬ್ರ್ಯಾಂಡ್ ಅನ್ನೇ ಖರೀದಿ ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತಾಗುವಂತದ್ದೇ ಅಡ್ವರ್ಟೈಸ್ಮೆಂಟ್ ಮುಖಾಂತರ. ಹಾಗಾದ್ರೆ ಈ ಮಧ್ಯವರ್ತಿಗಳ ಜೊತೆ ಸಮ್ ಅಮೌಂಟ್ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಜಾಹೀರಾತಿಗೆ ಹೋಗ್ತಾ ಇದೆ. ಇವತ್ತು ಟಿವಿ ಅವರು ಉಚಿತವಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ? ನ್ಯೂಸ್ ಪೇಪರ್ ಅಲ್ಲಿ ಉಚಿತವಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ? ಅವರು ಸಮ್ ಅಮೌಂಟ್ ನ ತಗೊಳ್ತಾರೆ. ಅಂಡ್ ಅಡ್ವರ್ಟೈಸ್ಮೆಂಟ್ ನಲ್ಲಿ ಗಮನಿಸಿರ್ಬೋದು, ಗೊತ್ತು ಗುರಿ ಇಲ್ಲದೆ ಇರುವಂತವ್ರು ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರ? ಬಿಗ್ ಸೆಲೆಬ್ರಿಟಿಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಇಂಡಸ್ಟ್ರಿಯಿಂದ ಬಂದಿರುವಂತವ್ರು, ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿರುವಂತವ್ರು, ಅತಿ ಹೆಚ್ಚು ಜನಕ್ಕೆ ಗೊತ್ತಿರುವಂತವ್ರು, ಸಖತ್ ಫೇಮಸ್ ಇರುವಂತ ಸೆಲೆಬ್ರಿಟೀಸ್ ಗಳು ಬಂದು ಟಿವಿಯಲ್ಲಿ ಆಡ್ ಕೊಡ್ತಾರೆ.
ಈ ಫೋನ್ ನ ಬಳಸಿ ಅಥವಾ ಈ ಪ್ರಾಡಕ್ಟ್ ನ ತಗೊಳ್ಳಿ ಅಂತ ಹೇಳಿ. ಎಸ್ ಆರ್ ನೋ? ಆಮ್ ಐ ರೈಟ್? ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಏನಂದ್ರೆ, ಯಾವುದೇ ಪ್ರಾಡಕ್ಟ್ ನ ನೀವು ಗಮನಿಸಿ, ಎಸ್ಪೆಷಲಿ ಸಾಂಪ್ರದಾಯಿಕ ವ್ಯಾಪಾರಗಳಲ್ಲಿ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಕಸ್ಟಮರ್ ರೀಚ್ ಆಗ್ಬೇಕು ಅಂದ್ರೆ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರಲೇಬೇಕು. ಆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ, ಒಂದು ಮಧ್ಯವರ್ತಿಗಳು, ಇನ್ನೊಂದು ಜಾಹೀರಾತು. ಒಂದು ಮಧ್ಯವರ್ತಿಗಳು, ಇನ್ನೊಂದು ಜಾಹೀರಾತು. ಇವೆರಡು ವ್ಯವಸ್ಥೆ ಇಲ್ಲದೆ ಇವತ್ತೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಕಸ್ಟಮರ್ ರೀಚ್ ಆಗ್ತಾನೆ ಇಲ್ಲ. ಎಸ್ ಆರ್ ನೋ? ಸೊ ಅದಕ್ಕೆ ಒಂದು ಟ್ರೆಡಿಷನಲ್ ಬಿಸ್ನೆಸ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಈ 2 ಫ್ಯಾಕ್ಟರ್ಸ್, ಅಡ್ವರ್ಟೈಸ್ಮೆಂಟ್ ಅಂಡ್ ಮಿಡಲ್ ಮ್ಯಾನ್ಸ್. ಸೊ ಇಲ್ಲಿ ಒಂದು ಸಮಸ್ಯೆಯನ್ನ ಫೈಂಡ್ ಔಟ್ ಮಾಡ್ತಾರೆ 1930 ಟೈಮ್ ನಲ್ಲಿ, 1930 ಆಸುಪಾಸಲ್ಲಿ ಅಮೆರಿಕದಲ್ಲಿ ಈ ವ್ಯವಸ್ಥೆ ಒಳಗಡೆ ಒಂದು ಲೂಪ್ ಹೋಲ್ ನ ಫೈಂಡ್ ಔಟ್ ಮಾಡ್ತಾರೆ. ಆ ಲೂಪ್ ಹೋಲ್ ಏನು ಅಂತಂದ್ರೆ, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋ ಒಂದು ರೇಟ್ ಆದ್ರೆ ಅದು ಕಸ್ಟಮರ್ ರೀಚ್ ಆಗ್ತಿರೋದು ಇನ್ನೊಂದು ರೇಟಿಗೆ. ಈಗ ನಾನು ಕೊಟ್ಟಂತ ಎಕ್ಸಾಂಪಲ್ ಅಲ್ಲೇ ನಾವು ತಗೊಳ್ಳೋದಾದ್ರೆ, 3 ಇಂದ 4 ಸಾವಿರ ರೂಪಾಯಲ್ಲಿ ಒಂದು ಫೋನ್ ರೆಡಿ ಆಗ್ತಾ ಇದೆ. ಆ 3 ಇಂದ 4 ಸಾವಿರ ರೂಪಾಯಲ್ಲೇನೆ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂತಹ ಉತ್ಪಾದಕರಿಗೆ ಲಾಭವನ್ನು ಅವ್ರು ಇಟ್ಕೊಳ್ತಾ ಇದ್ದಾರೆ. ಬಟ್ ಇನ್ನು 5 ರಿಂದ 6 ಸಾವಿರ ರೂಪಾಯಿ ಎಲ್ಲಿಗೆ ಹೋಗ್ತಾ ಇದೆ? ಜಾಹೀರಾತು ಮತ್ತೆ ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಸೊ 3,000 ರಿಂದ 4 ಸಾವಿರ ರೂಪಾಯಿ ಫೋನಿಗೆ ಒಬ್ಬ ಕಸ್ಟಮರ್ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾನೆ? 10 ಸಾವಿರ ರೂಪಾಯಿ ಕೊಡ್ತಾ ಇದ್ದಾನೆ. ಅಲ್ಲಿಗೆ 5 ರಿಂದ 6 ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಕಸ್ಟಮರ್ಗೆ ಇಲ್ಲಿ ಲಾಸ್ ಆಗ್ತಾ ಇದೆ ಅಲ್ವಾ? ಎಸ್ ಆರ್ ನೋ? ಸೊ ಈ ಲಾಸ್ ಆಗುವಂತ ಹಣವನ್ನ ಯಾಕೆ ಮತ್ತೆ ವಾಪಸ್ ಕಸ್ಟಮರ್ಗೆ ರೀಚ್ ಮಾಡಿಸಬಾರದು ಅನ್ನೋ ಒಂದು ಆಲೋಚನೆ ಇವತ್ತು ಒಂದು ದೊಡ್ಡ ಇಂಡಸ್ಟ್ರಿಯನ್ನೇ ಹುಟ್ಟಾಕೋ ತರ ಮಾಡುತ್ತೆ. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಶುರು ಆಗೋದಕ್ಕೆ ಮೇಜರ್ ಕಾರಣನೇ ಒಂದು ಥಾಟ್ ಪ್ರೋಸೆಸ್, ಈ ಒಂದು ಆಲೋಚನೆ. ಮಧ್ಯವರ್ತಿಗಳಿಲ್ಲದೆ, ಜಾಹೀರಾತು ಇಲ್ಲದೆ ಒಂದು ವಸ್ತುವನ್ನ ಡೈರೆಕ್ಟ್ ಕಂಪನಿಯಿಂದ ಕಸ್ಟಮರ್ ರೀಚ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿ. ಈ ಒಂದು ಆಲೋಚನೆ ಒಂದು ದೊಡ್ಡ ಇಂಡಸ್ಟ್ರಿನ ಹುಟ್ಟಾಕೋ ತರ ಮಾಡುತ್ತೆ ಸ್ನೇಹಿತರೆ. ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ, ಮಧ್ಯವರ್ತಿಗಳಿಲ್ಲದೆ, ಜಾಹೀರಾತು ಇಲ್ಲದೆ ಒಂದು ವಸ್ತು ಡೈರೆಕ್ಟ್ ಕಂಪನಿಯಿಂದ ಕಸ್ಟಮರ್ ರೀಚ್ ಆಗ್ಬೇಕು. ಅಲ್ಲೇನ್ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಹಣ ಹೋಗ್ತಾ ಇದೆಯಲ್ಲ, ಅದೇ ಹಣವನ್ನ ರಿಟರ್ನ್ ಗ್ರಾಹಕರಿಗೆ ತಲುಪಿಸ್ಬೇಕು. ಯಾವ ಗ್ರಾಹಕರಿಗೆ ರೀಚ್ ಮಾಡಿಸ್ಬೇಕು ಅಂದ್ರೆ, ಯಾವ ಗ್ರಾಹಕರು ಆ ಒಂದು ಪ್ರಾಡಕ್ಟ್ ಅನ್ನ ಬೇರೆ ಬೇರೆ ಗ್ರಾಹಕರುಗಳಿಗೆ ತಲುಪಿಸುವಂತ ಜವಾಬ್ದಾರಿ ತಗೊಳ್ತಾರೆ. ಅಂದ್ರೆ ಇಲ್ಲಿ ಏನು ಹೊರಗಡೆ ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಿಗೆ ಮತ್ತೆ ಜಾಹೀರಾತಿಗೆ ಏನ್ ಹಣ ಸ್ಪೆಂಡ್ ಆಗ್ತಾ ಇದೆ, ಅದೇ ಹಣವನ್ನ ಇಲ್ಲಿ ಯಾರು ಗ್ರಾಹಕರು ನೇರ ಮಾರುಕಟ್ಟೆ ವ್ಯವಸ್ಥೆ ಒಳಗಡೆ ಯಾವ ಗ್ರಾಹಕರು ಮಧ್ಯವರ್ತಿಗಳು ಮತ್ತೆ ಜಾಹೀರಾತು ಜವಾಬ್ದಾರಿಯನ್ನ ತಗೊಳ್ತಾರೆ, ಅವರಿಗೆ ಒಂದು ಆದಾಯವನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ ಸ್ನೇಹಿತರೆ. ಸೊ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ರಿಪ್ಲೈ ಮಾಡಿದ್ದಕ್ಕೆ. ನಿಮ್ಗೆ ಇವಾಗ ಒಂದು ಡಯಾಗ್ರಾಮ್ ನ ಶೋ ಮಾಡ್ತಾ ಇದ್ದೀನಿ. ಈ ಡಯಾಗ್ರಾಮ್ ನೀವು ಗಮನಿಸಿ. ಈ ಒಂದು ಸ್ಲೈಡ್ ನಲ್ಲಿ ಒಂದು ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಇಂದ ಕಸ್ಟಮರ್ ರೀಚ್ ಆಗೋದಕ್ಕೆ ಮಧ್ಯದಲ್ಲಿ ಹೋಲ್ಸೇಲರ್ ಅಂತ ಬರ್ತಾರೆ, ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾರೆ, ರಿಟೇಲರ್ ಅಂತ ಬರ್ತಾರೆ. ಬಟ್ ಇನ್ನೊಂದು ಪಕ್ಕದಲ್ಲೇ ಇರೋದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಕಸ್ಟಮರ್ ಇದೆ. ಎಸ್ ಆರ್ ನೋ? ಮಧ್ಯದಲ್ಲಿ ಮಧ್ಯವರ್ತಿಗಳಿಲ್ಲ ಅಂಡ್ ಜಾಹೀರಾತು ಕೂಡ ಇಲ್ಲ.
ಸೊ ಇದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಇದು ಟ್ರೆಡಿಷನಲ್ ಸಿಸ್ಟಮ್ ನಲ್ಲಿ ಒಂದು ಪ್ರಾಡಕ್ಟ್ ರೀಚ್ ಆಗುವಂತದ್ದು. ಸೊ ಇವಾಗ ಐ ಥಿಂಕ್ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ನೀವೇನಾದ್ರೂ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ನೋಟ್ ಮಾಡ್ಕೊಳ್ಳೋದಾದ್ರೆ ನೋಟ್ ಮಾಡ್ಕೊಳ್ಳಿ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದು ವಸ್ತು ಉತ್ಪಾದಕರಿಂದ ಕೊನೆಯ ಗ್ರಾಹಕನಿಗೆ ಗ್ರಾಹಕರ ಸಮೂಹದಿಂದ ತಲುಪುವಂತಹ ವ್ಯವಸ್ಥೆಗೆ ನೇರ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಒಂದು ವಸ್ತು ನೀವು ನೋಟ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ನಾನು ಈ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಡೈರಿಯಲ್ಲಿ. ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಾನ್ ಗಮನಿಸಿರುವ ಹಾಗೆ ತುಂಬಾ ಲೀಡರ್ಸ್ಗಳು ಒಂದು ಮಿಸ್ಟೇಕ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ನೀಟ್ ಆಗಿ ಡೀಟೇಲ್ಡ್ ಆಗಿ ಅರ್ಥ ಮಾಡಿಸ್ತಿಲ್ಲ, ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಆ ಪ್ರಯತ್ನ ಅಟ್ಲೀಸ್ಟ್ ಇನ್ ಮುಂದೆಲಾದ್ರೂ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ಪಾಯಿಂಟ್ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಐ ಥಿಂಕ್ ನೀವು ಆ ಜವಾಬ್ದಾರಿ ತಗೊಳ್ತೀರಾ ಅನ್ನೋ ನಂಬಿಕೆ ನನ್ನಲ್ಲಿದೆ. ತಗೊಳ್ತೀರಲ್ಲ? ಎಸ್, ಥ್ಯಾಂಕ್ ಯು. ಒಂದು ವಸ್ತು ಉತ್ಪಾದಕರಿಂದ ಕೊನೆಯ ಗ್ರಾಹಕನಿಗೆ ಗ್ರಾಹಕರ ಸಮೂಹದಿಂದ ತಲುಪುವುದಕ್ಕೆ ನೇರ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತು ಇರುವುದಿಲ್ಲ. ಸೆಕೆಂಡ್ ಪಾಯಿಂಟ್ ಇದು. ಫಸ್ಟ್ ಪಾಯಿಂಟ್, ಒಂದು ವಸ್ತು ಉತ್ಪಾದಕರಿಂದ ಕೊನೆಯ ಗ್ರಾಹಕನಿಗೆ ಗ್ರಾಹಕರ ಸಮೂಹದಿಂದ ತಲುಪುವುದಕ್ಕೆ ನೇರ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಒಂದು ವಸ್ತು ಉತ್ಪಾದಕರಿಂದ ಕೊನೆಯ ಗ್ರಾಹಕನಿಗೆ ಗ್ರಾಹಕರ ಸಮೂಹದಿಂದ ತಲುಪುವುದಕ್ಕೆ ನೇರ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ನೇರ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತು ಇರುವುದಿಲ್ಲ. ಮಧ್ಯವರ್ತಿಗಳು ಮತ್ತು ಜಾಹೀರಾತು ಇರುವುದಿಲ್ಲ. ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಥರ್ಡ್ ಪಾಯಿಂಟ್, ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಿಗೆ ಮತ್ತು ಜಾಹೀರಾತಿಗೆ ಹೋಗುವಂತಹ ಹಣ, ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಿಗೆ ಮತ್ತು ಜಾಹೀರಾತಿಗೆ ಹೋಗುವಂತಹ ಹಣ ನೇರ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತಿನ ಜವಾಬ್ದಾರಿ ತೆಗೆದುಕೊಳ್ಳುವ ಗ್ರಾಹಕರಿಗೆ, ಮಧ್ಯವರ್ತಿಗಳು ಮತ್ತು ಜಾಹೀರಾತಿನ ಜವಾಬ್ದಾರಿ ತೆಗೆದುಕೊಳ್ಳುವ ಗ್ರಾಹಕರಿಗೆ ಆ ಒಂದು ಹಣವನ್ನು ನೀಡಲಾಗುವುದು. ಸೊ ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಮೂರನೇ ಪಾಯಿಂಟ್ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ. ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಿಗೆ ಮತ್ತು ಜಾಹೀರಾತಿಗೆ ಹೋಗುವಂತ ಹಣವನ್ನ ನೇರ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಗ್ರಾಹಕರಿಗೆ ಆ ಒಂದು ಹಣವನ್ನು ನೀಡಲಾಗುವುದು. ಕ್ಲಿಯರ್? ಈ 3 ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ನೇರ ಮಾರುಕಟ್ಟೆ ಅಂತಂದ್ರೆ ಏನು ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ. ಫಸ್ಟ್ ಪಾಯಿಂಟ್, ಒಂದು ವಸ್ತು ಉತ್ಪಾದಕರಿಂದ ಕೊನೆಯ ಗ್ರಾಹಕನಿಗೆ ಗ್ರಾಹಕರ ಸಮೂಹದಿಂದ ತಲುಪುವುದಕ್ಕೆ ನೇರ ಮಾರುಕಟ್ಟೆ ಅಂತ ಕರೀತಾರೆ. ಒಂದು. ಎರಡನೇದು, ನೇರ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತು ಇರುವುದಿಲ್ಲ. ಇನ್ನು ಮೂರನೇದು, ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಿಗೆ ಮತ್ತು ಜಾಹೀರಾತಿಗೆ ಹೋಗುವಂತಹ ಹಣವನ್ನು ನೇರ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತಿನ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ, ಯಾವ ಗ್ರಾಹಕರು ತೆಗೆದುಕೊಳ್ಳುತ್ತಾರೆ, ಅವರಿಗೆ ಆ ಒಂದು ಹಣವನ್ನು ನೀಡಲಾಗುವುದು. ಕ್ಲಿಯರ್? ಸೊ ಇಲ್ಲಿ 2 ಇಂಪಾರ್ಟೆಂಟ್ ಆಬ್ಜೆಕ್ಷನ್ಸ್ ನಾನು ಕ್ಲಿಯರ್ ಮಾಡಿದ್ದೀನಿ. ಆಬ್ಜೆಕ್ಷನ್ಸ್ ಹ್ಯಾಂಡ್ಲಿಂಗ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಅಂದ್ರೆ
ನೀವು ಡೈರೆಕ್ಟ್ ಸೆಲ್ಲಿಂಗ್ ನ ಜನರಿಗೆ ಅಪ್ರೋಚ್ ಮಾಡುವಾಗ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರುವಂತವ್ರು ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನ ಆಬ್ಜೆಕ್ಷನ್ಸ್ ಅಂತ ಕರಿತೀವಿ. ಅದನ್ನ ಹ್ಯಾಂಡ್ಲಿಂಗ್ ಹೇಗ್ ಮಾಡಬೇಕು ಅದನ್ನ ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಅವ್ರು ಕೇಳುವಂತ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಕೊಡುವಂತದ್ದು ಏನಿದೆಯಲ್ಲ ಅದನ್ನ ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ. ಸೊ ಇವಾಗ ಒಂದು ಪ್ರಶ್ನೆ ಏನ್ ಕೇಳ್ತಾರೆ ಅಂತಂದ್ರೆ, ನಿಮ್ ಕಂಪನಿ ಯಾಕೆ ಟಿವಿಯಲ್ಲಿ ಬರಲ್ಲ? ನಿಮ್ ಕಂಪನಿ ಯಾಕೆ ನ್ಯೂಸ್ ಪೇಪರ್ ಅಲ್ಲಿ ಬರಲ್ಲ? ನಿಮ್ ಕಂಪನಿ ಯಾಕೆ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಯಾಕೆ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಗೆ ಏನ್ ಉತ್ತರ ಕೊಡಬೇಕು ಅನ್ನೋ ಒಂದು ಕ್ಲಾರಿಟಿ ನಾನು ಇವಾಗ ಏನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋ ಒಂದು ವಿಚಾರವಾಗಿ ಹೇಳಿರುವಂತ ಒಂದು ಸಬ್ಜೆಕ್ಟ್ ಅಲ್ಲೇ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ನೋಡೋಣ ಈಗ ಯಾರಾದ್ರೂ ಆನ್ಸರ್ ಮಾಡಿ ನನ್ನ ಪ್ರಶ್ನೆಗೆ ಚಾಟ್ ಬಾಕ್ಸ್ ನಲ್ಲಿ. ಯಾಕೆ ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಆ ಸಂಸ್ಥೆಯ ಬಗ್ಗೆ ಯಾಕೆ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರಲ್ಲ? ಆನ್ಸರ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಸಬ್ಜೆಕ್ಟ್ ಅರ್ಥ ಆಗಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆನ್ಸರ್ ಇರುತ್ತೆ ಚಾಟ್ ಬಾಕ್ಸ್ ನಲ್ಲಿ. ಗೆಸ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ಡೂಪ್ಲಿಕೇಟ್ ಮಾಡುವ ಸಾಧ್ಯತೆ, ದಟ್ ಇಸ್ ನಾಟ್ ದ ರೈಟ್ ಆನ್ಸರ್. ಕಾಂಪಿಟೇಟರ್, ದಟ್ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್ ಅಲ್ಲ. ಎಸ್, ವೆರಿ ಗುಡ್. ಶಿವಾನಂದ್ ಸರ್ ಒಂದು ಜೋರ ಚಪ್ಪಾಳೆ ಕೊಡ್ಬೇಕು ಶಿವಾನಂದ್ ಸರ್ಗೆ. ವೆರಿ ಗುಡ್. ನೋಡಿ, ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ಕಂಪನಿಗಳದ್ದು ಹೆಸರು ಅಡ್ವರ್ಟೈಸ್ಮೆಂಟ್ ಬರಲ್ಲ ಟಿವಿಯಲ್ಲಿ ಮತ್ತೊಂದ್ರಲ್ಲಿ ಇನ್ನೊಂದ್ರಲ್ಲಿ ಅಂತಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆ ಇಲ್ಲಿ ಜಾಹೀರಾತು ಮತ್ತೆ ಮಧ್ಯವರ್ತಿಗಳು ಇಲ್ಲದೆ ಇರುವಂತ ವ್ಯವಸ್ಥೆ. ಅದಕ್ಕೆ ಇದನ್ನ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ. ಸೊ ಯಾಕೆ ಅಡ್ವರ್ಟೈಸ್ಮೆಂಟ್ ಬರಲ್ಲ ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಲ್ಲೇನ್ ಅಡ್ವರ್ಟೈಸ್ಮೆಂಟ್ಗೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇರುವಂತ ಕಂಪನಿಗಳು ಸ್ಪೆಂಡ್ ಮಾಡ್ತಾರೆ ಹಣವನ್ನ, ಅದೇ ಹಣವನ್ನ ಇಲ್ಲಿ ಯಾವ ಗ್ರಾಹಕರು ಅಡ್ವರ್ಟೈಸ್ಮೆಂಟ್ ಮಾಡುವಂತ ಜವಾಬ್ದಾರಿ ತಗೊಳ್ತಾರೆ, ಸಂಸ್ಥೆಯ ಪ್ರಾಡಕ್ಟ್ಸ್ ಗಳನ್ನ ಬೇರೆಯವ್ರಿಗೆ ರೀಚ್ ಮಾಡಿಸುವಂತಹ ಜವಾಬ್ದಾರಿ ತಗೊಳ್ತಾರೆ, ಅವರಿಗೆ ಅದೇ ಹಣವನ್ನ ಕೊಡುವಂತಹ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಆ ಕಾರಣಕ್ಕೆ ಎಲ್ಲೂ ಕೂಡ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಇರಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳದ್ದು. ಕ್ಲಿಯರ್? ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ, ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಸೊ ಅಲ್ಲಿಗೆ ಒಂದು ಆಬ್ಜೆಕ್ಷನ್ ನ ಹೇಗೆ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡಬಹುದು ಅನ್ನೋದಕ್ಕೆ ನಾನು ಒಂದು ಕ್ಲಾರಿಟಿ ಕೊಟ್ಟೆ. ಇನ್ನು ಎರಡನೇ ಆಬ್ಜೆಕ್ಷನ್ ಬರುತ್ತೆ ಇನ್ ಜನರಲ್ ಆಗಿ. ಸೆಕೆಂಡ್ ಆಬ್ಜೆಕ್ಷನ್, ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಏನು ಅಂದ್ರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಕ್ಲಿಯರ್ ಮಾಡಿದ್ದೀನಿ. ಬಟ್ ಆದ್ರೂ ಕೂಡ ಆ ಒಂದು ಆಬ್ಜೆಕ್ಷನ್ ನ ಎಸ್ ಎ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮಗೆ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಿ. ಸೆಕೆಂಡ್ ಕ್ವಶನ್ ಏನು ಅಂತಂದ್ರೆ, ಕಸ್ಟಮರ್ ಇಂದ ಬರೋದು, ಅವ್ರು ಅಷ್ಟು ಲಕ್ಷ ತಗೊಂತಾ ಇದಾರೆ, ಇವ್ರು ಇಷ್ಟು ಲಕ್ಷ ತಗೊಂತಾ ಇದಾರೆ, ಅವ್ರಿಗೆ ಅಷ್ಟು ಇನ್ಕಮ್ ಬಂತಂತೆ, ಇವ್ರಿಗೆ ಇಷ್ಟು ಇನ್ಕಮ್ ಬಂದಂತೆ, ಯಾರೋ ಒಬ್ರು 5 ಲಕ್ಷ ತಿಂಗಳಿಗೆ ತಗೊಳ್ತಾ ಇದಾರಂತೆ. ಇವೆಲ್ಲ ಇನ್ಕಮ್ ಎಲ್ಲಿಂದ ಬರುತ್ತೆ ನಿಮಗೆ? ಹೇಗ್ ಬರುತ್ತೆ? ಕಂಪನಿ ದುಡ್ಡು ಎಲ್ಲಿಂದ ಕೊಡುತ್ತೆ? ಕಂಪ್ನಿಗೆ ಲಾಸ್ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಎಸ್ ಆರ್ ನೋ? ಈ ಪ್ರಶ್ನೆ ನಿಮ್ಗೆ ಬರ್ತಾ ಇದೆಯಾ ಮಾರ್ಕೆಟ್ ಅಲ್ಲಿ? ಬರ್ತಾ ಇದೆ ಅಂದ್ರೆ ಚಾಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಕಂಪನಿ ದುಡ್ಡು ಕೊಡುತ್ತಲ್ಲ, ಎಲ್ಲಿಂದ ಕೊಡುತ್ತೆ? ಕೊಟ್ರೆ ಕಂಪ್ನಿಗೆ ಲಾಸ್ ಆಗಲ್ವಾ? ಈ ಪ್ರಶ್ನೆಗೆ ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡುವಾಗ ಆಲ್ರೆಡಿ ನಾನು ನಿಮ್ಗೆ ಆನ್ಸರ್ ಮಾಡಿದ್ದೀನಿ. ನೋಡೋಣ, ಅದಕ್ಕೆ ಆನ್ಸರ್ ಮಾಡಿ. ಏನ್ ಆನ್ಸರ್ ಕೊಡ್ತೀರಾ ನೀವು ಆ ಒಂದು ಪ್ರಶ್ನೆಗೆ? ಆ ಒಂದು ಆಬ್ಜೆಕ್ಷನ್ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ನೋಡೋಣ, ಆನ್ಸರ್ ಮಾಡಿ. ಎಸ್, ವೆರಿ ಗುಡ್ ಪಾಟೀಲ್ ಸರ್.
ಒಂದು SP ಪಾಟೀಲ್ ಸರಿ ಒಂದ್ ಜೋರ ಚಪ್ಪಾಳೆ ಕೊಡ್ಬೋದಾ? ಫಸ್ಟ್ ಆನ್ಸರ್ ಮಾಡಿದ್ರು, ಕರೆಕ್ಟ್ ಆನ್ಸರ್ ಮಾಡಿದ್ರು. ಅದೇ ಆನ್ಸರ್ ಯಾರು ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಸಬ್ಜೆಕ್ಟ್ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ. ನೋಡಿ, ಹೊರಗಡೆ ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಅಲ್ಲಿ ಮಧ್ಯವರ್ತಿಗಳು ಮತ್ತೆ ಜಾಹೀರಾತು ಅನ್ನೋ ವ್ಯವಸ್ಥೆ ಇರುತ್ತೆ. ಆ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಆ ಕಂಪನಿಗಳು ಹಣವನ್ನ ಖರ್ಚು ಮಾಡ್ತಾ ಇರತ್ತೆ ಆ ಪ್ರಾಡಕ್ಟ್ ನ ಸೇಲ್ ಮಾಡೋದಕ್ಕೆ. ಬಟ್ ನಮ್ಮ ನೇರ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ಮತ್ತು ಜಾಹೀರಾತು ಇಲ್ಲದೆ ಇರೋದ್ರಿಂದ ಅದೇ ಹಣವನ್ನ ನಮಗೆ ಒಂದು ಇನ್ಕಮ್ ಅಂತೇಳಿ ಕೊಡ್ತಾರೆ. ಒಂದು ಇನ್ಕಮ್ ಅಂತೇಳಿ ಕೊಡ್ತಾರೆ. ಕ್ಲಿಯರ್? ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಎಸ್. ಸೊ ಹಾಗಾದ್ರೆ ಈ ಡೈರೆಕ್ಟ್ ಸೆಲ್ಲಿಂಗಿಗೆ ಸಂಬಂಧಪಟ್ಟಾಗೆ ಇನ್ನೊಂದು ಆಬ್ಜೆಕ್ಷನ್ ಬರುತ್ತೆ. ಆ ಆಬ್ಜೆಕ್ಷನ್ ಬರ್ತಾ ಇದೆಯಲ್ಲ ನೋಡಿ ಮಾರ್ಕೆಟ್ ಅಲ್ಲಿ ಜನರಿಂದ. ನೀವು ನಿಮ್ಮ ಸಂಸ್ಥೆ ಬಗ್ಗೆ ಪ್ರೆಸೆಂಟೇಶನ್ ಕೊಟ್ಟಿರ್ತೀರಾ, ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಟೀಮ್ ಮೆಂಬರ್ ನ ಫ್ರೆಂಡ್ಸ್ ಗಳಿಗಾಗಿರ್ಬೋದು ಪ್ರೆಸೆಂಟೇಶನ್ ಕೊಟ್ಟಿರ್ತೀರಾ. ಪ್ರೆಸೆಂಟೇಶನ್ ಕೇಳಿದ ನಂತರ ಅವರು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳಲ್ಲ. ಅವ್ರೇನ್ ಮಾಡ್ತಾರೆ, ತಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡ್ತಾರೆ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಚರ್ಚೆ ಮಾಡ್ತಾರೆ, ತಮ್ಮ ರಿಲೇಟಿವ್ಸ್ ಗಳ ಜೊತೆ ಚರ್ಚೆ ಮಾಡ್ತಾರೆ, ತಮ್ಮ ಕಸಿನ್ಸ್ ಗಳ ಜೊತೆ ಚರ್ಚೆ ಮಾಡ್ತಾರೆ. ಈ ತರ ಒಂದು ಕಂಪನಿ ಬಗ್ಗೆ ನನಗೆ ಗೊತ್ತಾಯ್ತು, ಈ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ಬೋದಾ, ಈ ಕಂಪನಿಯಲ್ಲಿ ನಾನು ಜಾಯಿನ್ ಆಗ್ಬೋದಾ ಅಂತೇಳಿ. ಸೊ ಈ ತರ ತಮ್ಮ ಫ್ರೆಂಡ್ಸ್ ಗಳ ಹತ್ರ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಕೇಳಿದಾಗ ಮೆಜಾರಿಟಿ ಜನರು ಏನಂತ ರಿಪ್ಲೈ ಮಾಡ್ತಾರೆ ಅವರಿಗೆ? ಚಾಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡ್ಬೋದಾ? ಮೆಜಾರಿಟಿ ಆನ್ಸರ್ ಎಸ್, ಬೇಡ. ಇಂಥ ಕಂಪ್ನಿಗಳೆಲ್ಲ ನಾವು ಸುಮಾರು ನೋಡಿದೀವಿ. ಒಂದ್ ಕಂಪ್ನಿ ಎಷ್ಟೋ ವರ್ಷಗಳಿಂದ ಬಂದಿತ್ತು, ಆ ಕಂಪ್ನಿ ಬಗ್ಗೆ ನಾನು ಕೇಳಿದ್ದೆ, ಬಟ್ ನಾನು ಜಾಯ್ನ್ ಆಗಿರ್ಲಿಲ್ಲ. ಬಟ್ ನನ್ನ ಫ್ರೆಂಡ್ ಜಾಯ್ನ್ ಆಗಿದ್ದ, ಬಟ್ ಇವತ್ತು ನನ್ನ ಫ್ರೆಂಡ್ ಆ ಒಂದು ಕಂಪ್ನಿಗೆ ಹೋಗಿ ಇಷ್ಟ ಅಮೌಂಟ್ ಕಳ್ಕೊಂಡ, ಅಷ್ಟ ಅಮೌಂಟ್ ಕಳ್ಕೊಂಡ, ಅಲ್ಲಿ ಆ ತರ ಫ್ರಾಡ್ ಆಯ್ತು, ಇಲ್ಲಿ ಈ ತರ ಫ್ರಾಡ್ ಆಯ್ತು, 3 ತಿಂಗಳು ಕೆಲಸ ಮಾಡಿದ್ರು ಹಾ ಹೂ ಅಂತೇಳಿ, ಆಮೇಲೆ ಇವತ್ತು ಏನು ಇಲ್ದಂಗೆ ಮನೇಲಿ ಕೂತಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಯಾರನ್ನ ಸಲಹೆ ಕೇಳಿರ್ತಾರೆ ಅವರುಗಳು ನೆಗೆಟಿವ್ ಹೇಳಿರ್ತಾರೆ. ಇದು ಜನ ಸೇರಿಸೋ ಬಿಸ್ನೆಸ್, ಜನ ಸೇರಿಸಿದ್ರೆ ಮಾತ್ರ ಹಣ ಬರುವಂತದ್ದು, ಎಸ್ಸಾನು ನಿನಗೂ ಇಲ್ಲಿ ಮೋಸ ಆಗತ್ತೆ, ಹಾಗಾಗತ್ತೆ, ಹೀಗಾಗತ್ತೆ ಅಂತೇಳಿ ನೆಗೆಟಿವ್ ಹೇಳ್ತಾರೆ. ಎಸ್ಸಾನು ಸೊ ಇದಕ್ಕೆ ನೀವು ಯಾವ ತರ ಹ್ಯಾಂಡ್ಲಿಂಗ್ ಮಾಡ್ತೀರಾ? ಪ್ರೆಸೆಂಟೇಶನ್ ಕೊಡುವಾಗ್ಲೇನೆ, ನೀವು ನಿಮ್ಮ ಸಂಸ್ಥೆಯ ಪ್ರೆಸೆಂಟೇಶನ್ ಕೊಟ್ಟಿದ ನಂತರ, ಆಲ್ರೆಡಿ ನಿಮಗೆ ಪ್ರೆಸೆಂಟೇಶನ್ ಕೊಡುವಾಗ ಒಂದ್ ಪಾಯಿಂಟ್ ಅನ್ನು ನೀವು ಆಡ್ ಮಾಡ್ಕೊಳ್ಳಿ ನಿಮ್ಮ ಪ್ರೆಸೆಂಟೇಶನ್ ಅಲ್ಲಿ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದ್ ಪಾಯಿಂಟ್ ನ ಏನ್ ಆಡ್ ಮಾಡ್ಕೊಳ್ಳಿ ಅಂದ್ರೆ, ನೀವು ಯಾರಿಗೆ ಪ್ರೆಸೆಂಟೇಶನ್ ಕೊಡಿ, ಪ್ರೆಸೆಂಟೇಶನ್ ಕೊಡುವಂತ ಸಂದರ್ಭದಲ್ಲಿ ಬಿಗಿನಿಂಗ್ ಅಲ್ಲಿ ESBI ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಫಸ್ಟ್ ESBI ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಡೈರೆಕ್ಟ್ ಪ್ರೆಸೆಂಟೇಶನ್ ಕೊಡೋದಕ್ಕೆ ಹೋಗ್ಬೇಡಿ ನಿಮ್ ಕಂಪ್ನಿ ಬಗ್ಗೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಪ್ರೆಸೆಂಟೇಶನ್ ಅಲ್ಲಿ ಒಂದು ಅಡಿಷನ್ ಮಾಡ್ಕೊಳ್ಳಿ. ನಿಮ್ ಸಂಸ್ಥೆ ಪ್ರೆಸೆಂಟೇಶನ್ ನೀವು ಹೇಗೆ ಕೊಡ್ತಾ ಇದ್ದೀರಾ ಅದೇ ತರ ಕೊಡಿ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಬೇಡ. ಬಟ್ ಪಾಯಿಂಟ್ ಬಿ ನೋಟೆಡ್ ಏನು ಅಂತಂದ್ರೆ, ESBI ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಇದು ಫಸ್ಟ್ ಪಾಯಿಂಟ್. ESBI ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ ನಂತರ ನಿಮ್ ಕಂಪ್ನಿ ಬಗ್ಗೆ ಪ್ರೆಸೆಂಟೇಶನ್ ಕೊಡ್ತೀರಾ. ಕೊಟ್ಟಿದ ನಂತರ ಈಗ ನಾನು ಏನ್ ಹೇಳ್ತೀನಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಈಗ ನಾನೇನ್ ಹೇಳ್ತೀನಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಅಂದ್ರೆ ಅವರಿಗೆ ಪ್ರೆಸೆಂಟೇಶನ್ ಆಗಿದ ನಂತರ ಅವರು ಎಲ್ಲಿ ನೆಗೆಟಿವ್ ಆಗೋ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಮುಂದಾಲೋಚನೆಯಿಂದ ಆ ಒಂದು ಪಾಯಿಂಟ್ ನ ಕ್ಲಿಯರ್ ಮಾಡೋದಿದೆಯಲ್ಲ, ಆ ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಈಗ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಕಂಪ್ನಿ ಬಗ್ಗೆ ಎಲ್ಲ, ಎಕ್ಸ್ಪ್ಲೇನ್ ಮಾಡಿದ ನಂತರ ನಾನು ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆ ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ ಅನ್ನೋ ಟೈಮ್ ನಲ್ಲಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾರೆ, ಈ ತರ ಒಂದು ಕಂಪನಿ ಬಂದಿತ್ತು ನನ್ನ ಫ್ರೆಂಡ್ ಕಡೆಯಿಂದ, ಇದಕ್ಕೆ ನಾನು ಸೇರ್ಕೋಬಹುದಾ ಬೇಡವಾ ಅಂತ ಹೇಳಿ. ಮೆಚಾರಿಟಿ ಜನ ಬೇಡ ಅಂತಾರೆ. ಹಾಗಾಗಿ ಈ ವ್ಯಕ್ತಿಯ ಡಿಸಿಷನ್ ಕೂಡ ಬೇಡ ಅಂತಾನೆ ಆಗುತ್ತೆ. ಇದನ್ನ ಅವಾಯ್ಡ್ ಮಾಡುವಂತ ವಿಚಾರದಲ್ಲಿ ನಾವೇನ್ ಮಾಡ್ಬೇಕು, ಫಸ್ಟ್ ಅವರಿಗೆ ಒಂದು ಕ್ಲಾರಿಟಿ ಕೊಡ್ಬೇಕು. ಪ್ರೆಸೆಂಟೇಶನ್ ಆಗಿದ ನಂತರ ESBI ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದ್ರ ನಂತರ ನಿಮ್ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಅದ್ರ ನಂತರ ನೀವು ನೆಕ್ಸ್ಟ್ ಪಾಯಿಂಟ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ,
ತುಂಬಾ ಜನರು ಈ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ ನಂತರ ಮಾಡುವಂತ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಮಿಸ್ಟೇಕ್ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ, ಪ್ರೆಸೆಂಟೇಶನ್ ಆಗಿದ ನಂತರ ನಾನು ಯೋಚನೆ ಮಾಡ್ತೀನಿ, ಟೈಮ್ ಕೊಡಿ ಅಂತ ಹೇಳ್ತಾರೆ. ನಾವು ಟೈಮ್ ಕೊಡ್ತೀವಿ. ಕೊಟ್ಟಿದ ನಂತರ ಅವ್ರು ಏನ್ ಮಾಡ್ತಾರೆ, ತಾವೇನೆ ಸೆಲ್ಫ್ ಅನಾಲಿಸಿಸ್ ಮಾಡಲ್ಲ ಈ ಕಂಪ್ನಿ ಬಗ್ಗೆ. ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದೋ ಇಲ್ವೋ, ಈ ಕಂಪ್ನಿ ನನಗೆ ಸೂಟಬಲ್ ಆಗುತ್ತೋ ಇಲ್ವೋ ಅಂತ ಹೇಳಿ ತಾವೇನೆ ಸೆಲ್ಫ್ ಡಿಸಿಷನ್ ತಗೊಳ್ಳಲ್ಲ. ತಾವೇನ್ ಮಾಡ್ತಾರೆ, ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಚರ್ಚೆ ಮಾಡ್ತಾರೆ, ತಮ್ಮ ಫ್ರೆಂಡ್ಸ್ ಗಳ ಜೊತೆ ಚರ್ಚೆ ಮಾಡ್ತಾರೆ. ಈ ವ್ಯವಸ್ಥೆ ಬಗ್ಗೆ ಪರಿಚಯನೇ ಇರಲ್ಲ ಅಂತವ್ರ ಜೊತೆ ಚರ್ಚೆ ಮಾಡ್ತಾರೆ. ಅಂತವ್ರ ಜೊತೆ ಚರ್ಚೆ ಮಾಡಿ ಅವ್ರುಗಳು ಕೊಡುವಂತ ಸಲಹೆ ಮೇಲೆ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡ್ತಾರೆ. ಆ ತರ ತಪ್ಪು ನೀವು ಮಾಡಬೇಡಿ, ಮಾಡಕ್ ಹೋಗ್ಬೇಡಿ ಅಂತ ನೀವೇ ಮೊದಲೇ ಕ್ಲಾರಿಟಿ ಕೊಡುವಂತದ್ದು. ಕೊಟ್ಟು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕು. ಏನ್ ಪ್ರಶ್ನೆ ಅಂದ್ರೆ, ಇವತ್ತು ನೀವೊಂದು ಡಿಗ್ರಿ ಕಾಲೇಜ್ ಸೇರ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಒಂದು ಡಿಗ್ರಿ ಮಾಡೋದಕ್ಕೆ ಐದರ್ BA ಅಥವಾ BCom ಅಥವಾ BSc ಅಥವಾ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಯಾವ್ದೋ ಒಂದು ಡಿಗ್ರಿ ನೀವು ಸೇರ್ಕೊಳ್ತೀರಾ ಅಂತ ಅನ್ಕೊಳ್ಳಿ. ಆ ಡಿಗ್ರಿ ಮಾಡುವಂತ ಸಂದರ್ಭದಲ್ಲಿ ನೀವು ಫಸ್ಟ್ ಇಯರ್ ನಲ್ಲಿ ಇರ್ತೀರಾ. ಆ ಕ್ಲಾಸ್ ರೂಮ್ ನಲ್ಲಿ ನೀವು ಟಾಪರ್ ಆಗ್ಬೇಕು ಅಂತ ಅನ್ಕೊಳ್ತೀರ. ಓಕೆ, ಟಾಪರ್ ಆಗ್ಬೇಕು ಅಂತಂದ್ರೆ ನೀವು ಟಾಪರ್ದು ಸಲಹೆಗಳನ್ನ ಕೇಳ್ತಿರೋ, ಅಂದ್ರೆ ಆಲ್ರೆಡಿ ಟಾಪರ್ಸ್ ಆಗಿರ್ತಾರಲ್ಲ, ಸೆಕೆಂಡ್ ಇಯರ್ ಅಲ್ಲಿ ಇರ್ತಾರಲ್ಲ, ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಬಂದಿರ್ತಾರೆ. ಅದರಲ್ಲಿ ಫಸ್ಟ್ ಇಯರ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ತಗೊಂಡು ಟಾಪರ್ ಅಂತ ಹೇಳಿ ರೆಕಗ್ನೈಸ್ ಆಗಿರ್ತಾರೆ ಆ ಒಂದು ಕಾಲೇಜ್ ನಲ್ಲಿ. ಅಂತವ್ರ ಹತ್ರ ಹೋಗಿ ಸಲಹೆ ಕೇಳ್ತಿರೋ, ಅಥವಾ ಫಸ್ಟ್ ಇಯರ್ ನಲ್ಲಿ ತುಂಬಾ ಸಲ ಫೇಲ್ ಆಗಿ ಮತ್ತೆ ಸಪ್ಲಿಮೆಂಟರಿಯಲ್ಲಿ ಅಲ್ಲೂ ಫೇಲ್ ಆಗಿ ಮತ್ತೆ ನಿಮ್ ಜೊತೆ ಫಸ್ಟ್ ಇಯರ್ ಗೆ ಜಾಯ್ನ್ ಆಗಿರ್ತಾರೆ ಸೆಕೆಂಡ್ ಇಯರ್ ಹೋಗೋದ್ ಬದಲು, ಅಂತವ್ರ ಹತ್ರ ಸಲಹೆ ಕೇಳ್ತಿರೋ ಅಂತ ನನ್ ಪ್ರಶ್ನೆ ಕೇಳ್ಬೇಕು ನೀವು. ಅವಾಗ ಮೆಜಾರಿಟಿ ಜನರದ್ದು ಏನ್ ಆನ್ಸರ್ ಇರುತ್ತೆ, ನೀವು ಟಾಪರ್ ಆಗ್ಬೇಕು ಅಂದ್ರೆ ಆಲ್ರೆಡಿ ಟಾಪರ್ ಆಗಿರೋ ಹತ್ರ ಸಲಹೆ ಕೇಳ್ತಿರೋ ಅಥವಾ ಪ್ರತಿ ಸಲ ಫೇಲ್ ಆಗುವಂತವ್ರನ್ನ ಸಲಹೆ ಕೇಳ್ತಿರೋ? ಎಸ್, ಮೆಜಾರಿಟಿ ಜನರದು ಟಾಪರೇ ಆನ್ಸರ್ ಇರುತ್ತೆ. ಎಸ್ ಆರ್ ನೋ? ಸೊ ಹಾಗಿದ್ಮೇಲೆ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದಂತ ಕಂಪನಿ ಇವತ್ತು ನಿಮಗೆ ನಾನು ಪರಿಚಯ ಮಾಡಿಸಿದೀನಿ. ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು ಬೇಡವೋ ಅನ್ನೋ ಒಂದು ವಿಚಾರವಾಗಿ ನೀವು ಯಾರ ಹತ್ರ ಸಲಹೆ ಕೇಳಬೇಕು? ಆಲ್ರೆಡಿ ಈ ಸಂಸ್ಥೆಯಲ್ಲಿ ಯಾರು ಸಕ್ಸಸ್ ಆಗಿದ್ದಾರೆ, ಯಾರು ದುಡ್ಡು ಮಾಡ್ತಾ ಇದ್ದಾರೆ, ಯಾರು ಸಖತ್ ಗ್ರೋತ್ ಆಗಿದ್ದಾರೆ ಅಂತವ್ರ ಹತ್ರ ಸಲಹೆ ಕೇಳಿದ್ರೆ ನಿಮ್ಗೆ ರೈಟ್ ಸಜೆಷನ್ಸ್ ಗಳು ಸಿಗುತ್ತೆ. ಅದನ್ ಬಿಟ್ಟು ಈ ಸಂಸ್ಥೆ ಬಗ್ಗೆನೇ ಗೊತ್ತಿಲ್ಲ, ಈ ಸಂಸ್ಥೆ ಬಗ್ಗೆನೇ ಐಡಿಯಾ ಇಲ್ಲ, ಈ ಸಂಸ್ಥೆ ಹೇಗ್ ವರ್ಕ್ ಆಗುತ್ತೆ ಅನ್ನೋ ಒಂದು ಕ್ಲಾರಿಟಿನೇ ಇಲ್ಲ ಅಂತವ್ರ ಹತ್ರ ನೀವು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾ ಅಥವಾ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕೋ ಬೇಡವೋ ಅನ್ನೋದು ಪ್ರಶ್ನೆಯನ್ನ ಕೇಳಿದ್ರೆ ನಿಮ್ಗೆ ಸರಿಯಾದ ಸಲಹೆ ಸಿಗುತ್ತಾ? ಈ ಕ್ಲಾರಿಟಿ ಕೊಟ್ಟು ನೆಕ್ಸ್ಟ್ ಪಾಯಿಂಟ್ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ನೋಡಿ, ಈ ವ್ಯವಸ್ಥೆಯನ್ನ ರೆಕಮೆಂಡ್ ಮಾಡ್ತಿರುವಂತ ವಿಚಾರವಾಗಿ ನಾನು ಈಗ ಹೇಳುವಂತದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸಣ್ಣ ಪುಟ್ಟ ವ್ಯಕ್ತಿಗಳು ರೆಕಮೆಂಡ್ ಮಾಡಿಲ್ಲ ಈ ವ್ಯವಸ್ಥೆಯನ್ನ, ದೊಡ್ಡ ದೊಡ್ಡ ವ್ಯಕ್ತಿಗಳು ರೆಕಮೆಂಡ್ ಮಾಡಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ದಾರೆ ಅನ್ನೋದು ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ನಿಮಗೆ ಗೊತ್ತಿದೆ, ಒಂದು ಸಂದರ್ಭದಲ್ಲಿ ಭಾರತದ ಪ್ರೆಸಿಡೆಂಟ್ ಆದಂತ ವ್ಯಕ್ತಿ, ದ ಫೇಮಸ್ ಸೈಂಟಿಸ್ಟ್, ಭಾರತದ ಫೇಮಸ್ ಸೈಂಟಿಸ್ಟ್ ಅಲ್ಲಿ ಇವರು ಕೂಡ ಒಬ್ರು. ಇವರನ್ನ ಅತಿ ಹೆಚ್ಚು ಜನ ಫಾಲೋ ಮಾಡ್ತಾರೆ. ಅವರ ಒಂದು ನುಡಿ ಮುತ್ತುಗಳು ಏನಿದಾವಲ್ಲ ತುಂಬಾ ಜನ ಇಷ್ಟಪಡ್ತಾರೆ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, 21ನೇ ಶತಮಾನದ ವೇಗವಾಗಿ ಬೆಳೀತಿರೋ ವ್ಯವಸ್ಥೆ ಅಥವಾ ಬಿಸ್ನೆಸ್ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಒಂದು ವ್ಯವಸ್ಥೆಗೆ ಪ್ರತಿಯೊಬ್ಬ ಯುವಕ ಯುವತಿ ಜಾಯ್ನ್ ಆಗ್ಬೇಕು ಪ್ರಪಂಚಾದ್ಯಂತ. ಯಾಕೆ ಅಂತಂದ್ರೆ ಅವರ ಯೌವನದ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅದು ಈ ವ್ಯವಸ್ಥೆಯಿಂದ ಮಾತ್ರ ಅಂತೇಳಿ, ಅದರ್ವೈಸ್ ಅವ್ರಿಗೆ ಯೌವನದ ಬೆಲೆನೇ ಗೊತ್ತಾಗಲ್ಲ ಅಂತೇಳಿ. ಹೀಗೇಳಿ ಈ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲದೆ ಇರೋರ ಹತ್ರ ನೀವು ಸಲಹೆಗಳನ್ನ ಕೇಳ್ತಿರೋ, ಅಥವಾ ಇಂಥ ದೊಡ್ಡ ವ್ಯಕ್ತಿ ಇಂಥ ವ್ಯವಸ್ಥೆ ಬಗ್ಗೆ ಈ ತರ ಹೇಳ್ತಾ ಇದಾರಲ್ಲ ಇವ್ರ ಮಾತನ್ನ ನೀವು ಕೇಳ್ತಿರೋ ಅಂತ ಹೇಳಿ. ನೆಕ್ಸ್ಟ್, ಮೈಕ್ರೋಸಾಫ್ಟ್ ಫೌಂಡರ್. ಇವತ್ತು ಮೈಕ್ರೋಸಾಫ್ಟ್ ಸಂಸ್ಥೆ ಎಷ್ಟು ದೊಡ್ಡದಿದೆ ನಿಮಗೆ ಗೊತ್ತಿದೆ, ಎಷ್ಟು ಫೇಮಸ್ ಇದೆ ಗೊತ್ತಿದೆ. ಮೈಕ್ರೋಸಾಫ್ಟ್ ಬಳಸದೆ ಇರೋರು ಇಲ್ವೇ ಇಲ್ಲ ಪ್ರಪಂಚದಾದ್ಯಂತ. ಎಸಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತ ಕಂಪನಿ ಫೌಂಡರ್ ಹೇಳ್ತಾರೆ. ಈ ವ್ಯಕ್ತಿಯ ಒಂದು ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡುತ್ತೇನೆ. ಇಡೀ ಪ್ರಪಂಚದಲ್ಲೇನೆ ಇಡೀ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಅತಿ ಹೆಚ್ಚು ವರ್ಷಗಳ ಕಾಪಾಡ್ಕೊಂಡಿದಂತ ವ್ಯಕ್ತಿಯಲ್ಲಿ ಈ ವ್ಯಕ್ತಿ ಬರ್ತಾರೆ, ಬಿಲ್ ಗೇಟ್ಸ್. ಇವ್ರು ಹೇಳ್ತಾರೆ, ಇವತ್ತು ನಾನೇನ್ ಸಂಪತ್ತು ಮಾಡಿದೀನಿ, ಅಷ್ಟು ಸಂಪಾದನೆ ಮಾಡಿದೀನಿ, ಅವೆಲ್ಲವನ್ನ ನಾನು ಕಳ್ಕೊಂಡ್ರೆ ಮತ್ತೆ ನಾನು ಝೀರೋದಿಂದ ಏನಾದ್ರು ಶುರು ಮಾಡಿದ್ರೆ ಮತ್ತೆ ಅದೇ
ಸಂಪತ್ತನ್ನ ನಾನೇನಾದ್ರೂ ಕಡಿಮೆ ಟೈಮ್ ನಲ್ಲಿ ಗಳಿಸೋದಕ್ಕೆ ಒಂದು ವ್ಯವಸ್ಥೆ ಏನಾದ್ರು ಹುಡುಕಿದ್ರೆ ಅಥವಾ ಹುಡುಕೊಂಡ್ರೆ ನಾನು ಸೆಲೆಕ್ಟ್ ಮಾಡಿದ್ರೆ ಅದು ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡಿ, ಇವರು ಒಬ್ರು ಸಾಮಾನ್ಯ ವ್ಯಕ್ತಿ ಅಲ್ಲ. ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಇಡೀ ಪ್ರಪಂಚಕ್ಕೆ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕಾಪಾಡ್ಕೊಂಡಿದ್ದ ವ್ಯಕ್ತಿ ಈ ಸ್ಟೇಟ್ಮೆಂಟ್ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಎಸಾನು ಈ ಇಂಡಸ್ಟ್ರಿಯ ಪವರ್ ಏನಿದೆ, ಈ ಇಂಡಸ್ಟ್ರಿಯ ಪೊಟೆನ್ಶಿಯಲ್ ಏನಿದೆ ಅಂತ. ಎಸಾನು ಎಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಕನ್ಸಿಟ್ಕೊಂಡಂತ ವ್ಯಕ್ತಿ ಭಾರತದ ಫೇಮಸ್ ಪೊಲಿಟಿಷಿಯನ್, ಮಿನಿಸ್ಟರ್ ಆಗಿರ್ತಾರೆ ಇವರು, ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಬಟ್ ಅವ್ರು ಇವತ್ತು ಇಲ್ಲಿ ನಮ್ಮ ಜೊತೆ ಇಲ್ಲ, ಡೆತ್ ಆಗಿದ್ದಾರೆ. ರಾಮ್ ವಿಲಾಸ್ ಪಾಸ್ವಾನ್ ಅಂತ ಹೇಳಿ ಕೆಲವು ವರ್ಷಗಳಿಂದ ಅವ್ರು ಮಿನಿಸ್ಟರ್ ಆಗಿದ್ರು. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಖತ್ ಒತ್ತು ಕೊಟ್ಟಿದ್ರು ಅಂಡ್ ಸಖತ್ ಡೆವಲಪ್ಮೆಂಟ್ಸ್ ಮಾಡಿದ್ರು ಇನ್ ಟರ್ಮ್ಸ್ ಆಫ್ ಗೈಡ್ ಲೈನ್ಸ್ ಆಗಿರ್ಬೋದು, ಮತ್ತೊಂದು ಇನ್ನೊಂದು ವಿಚಾರವಾಗಿ ಸಖತ್ ಸಪೋರ್ಟ್ ಮಾಡಿದ್ರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಅವ್ರು ಹೇಳ್ತಾರೆ ಭಾರತದ ಭವಿಷ್ಯದ ಬಿಸ್ನೆಸ್ ಅಂತ ಏನಾದ್ರು ಇದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ. ಭಾರತದ ಭವಿಷ್ಯದ ಬಿಸ್ನೆಸ್ ಅಂತ ಏನಾದ್ರು ಇದ್ರೆ ಅದು ನೆಟ್ವರ್ಕ್ ಮಾರ್ಕೆಟಿಂಗ್. ಇದು 21ನೇ ಶತಮಾನದ ಬಿಸ್ನೆಸ್. ಈ ಒಂದು ಬಿಸ್ನೆಸ್ 9,000 ಕೋಟಿ ಇಂಡಿಯನ್ ಗೌರ್ಮೆಂಟ್ ತಂದ್ಕೊಡುತ್ತೆ 2025 ಒಳಗಡೆ ಅಂತ ಹೇಳಿ. ದ ಫೇಮಸ್ ಮೋಟಿವೇಶನ್ ಸ್ಪೀಕರ್ ಇನ್ ದ ವರ್ಲ್ಡ್, ಇಡೀ ಪ್ರಪಂಚದಲ್ಲೇ ಸಖತ್ ಮೋಟಿವೇಶನ್ ಮಾಡುವಂತಹ ಒಬ್ರು ಸ್ಪೀಕರ್ ಇದ್ದಾರೆ. ಅವ್ರ ಹೆಸರು ಲೇಸ್ ಬ್ರೋನ್ ಅಂತ ಹೇಳಿ. ಅವ್ರು ಹೇಳ್ತಾರೆ ಇಡೀ ಪ್ರಪಂಚದ ಅತಿ ಹೆಚ್ಚು ಕೋಟ್ಯಾಧಿಪತಿಗಳನ್ನ ಕ್ರಿಯೇಟ್ ಮಾಡಿರೋ ಇಂಡಸ್ಟ್ರಿ ಯಾವ್ದಾದ್ರು ಇದೆ ಅಂತಂದ್ರೆ ನೇರ ಮಾರುಕಟ್ಟೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಂಡ್ ರಾಬರ್ಟ್ ಟಿ ಕ್ಯೂಸೆಕ್ ಕ್ಯಾಶ್ ಫ್ಲೋ ಕೋಡೆಂಟ್ ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಹೇಳಿ, ಅವ್ದು ಇನ್ನೊಂದು ಫೇಮಸ್ ಬುಕ್. ಅವ್ರು ಹೇಳ್ತಾರೆ ಪ್ರತಿಯೊಬ್ರು ಕೂಡ ಜಾಬ್ ನ ಫೈಂಡ್ ಔಟ್ ಮಾಡಿದ್ರೆ ಶ್ರೀಮಂತ ವ್ಯಕ್ತಿಗಳು ಮಾತ್ರ ನೆಟ್ವರ್ಕ್ ನ ಬಿಲ್ಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅಂತ ಹೇಳಿ. ನೆಟ್ವರ್ಕ್ ನ ಬಿಲ್ಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅಂತ ಹೇಳಿ. ಕ್ಲಿಯರ್? ಸೊ ಇವಾಗ ಹೇಳಿ, ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ತರದ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ನಾನು ಸುಮ್ನೆ ಹೇಳ್ತಾ ಇಲ್ಲ. ಈ ಫೋಟೋಗಳನ್ನ ತೋರಿಸ್ತಿರುವಂತದ್ದು ನಾನು ಸುಮ್ನೆ ಹೇಳ್ತಾ ಇಲ್ಲ. ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ. ಏನಂತ ಸರ್ಚ್ ಮಾಡಿ ಅಂತ ಅಂದ್ರೆ ಬಿಲ್ ಗೇಟ್ಸ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್, APJ ಅಬ್ದುಲ್ ಕಲಾಂ ಸರ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ರಾಬರ್ಟ್ ಟಿ ಕಿಯೋಸಕಿ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್, ಡೊನಾಲ್ಡ್ ಟ್ರಂಪ್ ನಿಮಗೆ ಗೊತ್ತಿದೆ ಅಂತ ಕೇಳಿ. ಯಾರಿಗೆ ಗೊತ್ತಿಲ್ಲ? ಅಮೆರಿಕದ ಪ್ರೆಸಿಡೆಂಟ್ ಆದಂತ ವ್ಯಕ್ತಿ. ತುಂಬಾ ಹೆಮ್ಮೆಯ ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಿಂದ ತಮ್ಮ ಕೆರಿಯರ್ ನ ಕಂಡುಕೊಂಡಂತ ವ್ಯಕ್ತಿ ಡೊನಾಲ್ಡ್ ಟ್ರಂಪ್. 2 ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೆ ಇನ್ವೆಸ್ಟರ್ ಆಗಿದ್ದಾರೆ ಅವರು. ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಸರ್ಚ್ ಮಾಡೋದಕ್ಕೆ ಹೇಳಿ. ದೆನ್ ಲೇಸ್ ಬ್ರೋನ್ ಅಬೌಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ ಸರ್ಚ್ ಮಾಡೋದಕ್ಕೆ ಹೇಳಿ. ಏನ್ ಶೋ ಆಗುತ್ತೆ ಗೂಗಲ್ ಸರ್ಚ್ ಅಲ್ಲಿ, ಅದನ್ನ ಓದ್ಕೊಂಡು ಆಮೇಲೆ ಡಿಸೈಡ್ ಮಾಡಿ. ಈಗ ನಿಮಗೆ ಆಯ್ಕೆ ಯಾವ ತರ ಇರುತ್ತೆ ಅಂದ್ರೆ, ಒಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಈ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ನೀವು ಇಂಪಾರ್ಟೆಂಟ್ ಆಗಿ ತಗೊಂಡು ಡಿಸಿಷನ್ ತಗೊಳ್ತಿರೋ, ಅಥವಾ ಇನ್ನೊಂದ್ ಕಡೆ ಬಿಲ್ ಗೇಟ್ಸ್ ಅಥವಾ ಲೇಸ್ ಬ್ರೋನ್ ಅಥವಾ ರಾಬರ್ಟ್ ಡಿ ಕಿಯೋಸಕಿ ಇಂಥವ್ರು ಹೇಳಿರುವಂತ ಸ್ಟೇಟ್ಮೆಂಟ್ ನ ನೀವು ತಗೊಂಡು ಡಿಸಿಷನ್ ತಗೊಳ್ತೀರೋ. ನೀವು ಡಿಸೈಡ್ ಮಾಡಿ. ನೋಡಿ, ಒಂದು ವಿಚಾರದ ಬಗ್ಗೆ ಯಾರಿಗೆ ಜ್ಞಾನ ಇರುತ್ತೆ, ಯಾರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರ ಹತ್ರ ನಾವು ಸಲಹೆ ಕೇಳಿದಾಗ ಮಾತ್ರ ನಮ್ಗೆ ರೈಟ್ ಸಲಹೆಗಳು ಸಿಗೋದಕ್ಕೆ ಸಾಧ್ಯ. ಎಸ್ ಆರ್ ನೋ? ಐ ರೈಟ್? ಸೊ ಹಾಗಿರೋದ್ರಿಂದ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಚರ್ಚೆ ಮಾಡಿದ್ರೆ, ಪೇರೆಂಟ್ಸ್ ಇದ್ರ ಬಗ್ಗೆ ಐಡಿಯಾ ಇದೆಯಾ, 100% ಕ್ಲಾರಿಟಿ ಇದೆಯಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆಯಾ, ಏನೂ ಐಡಿಯಾ ಇಲ್ಲ ಅಂತವ್ರ ಹತ್ರ ನೀವು ಸಲಹೆಗಳು ಕೇಳಿ ತೀರ್ಮಾನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅಥವಾ ಎಷ್ಟು ಮಟ್ಟಿಗೆ ಅದು ಸರಿಯಾದ ನಿರ್ಧಾರ ಆಗುತ್ತೆ. ಎಸ್ ಆರ್ ನೋ? ಸೊ ಈ ತರ ನೀವು ಆ ಆಬ್ಜೆಕ್ಷನ್ ನ ಕ್ಲಿಯರ್ ಮಾಡಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ನಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ನಾನು ಸಕ್ಸಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ಒಂದು ಪಾಯಿಂಟ್ ಅನ್ನ ನಾನು ಅಕ್ಸೆಪ್ಟ್ ಮಾಡ್ಬೋದಾ? ಕ್ಲಾಸ್ ನಲ್ಲಿರುವಂತ ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋ ಒಂದು ವಿಚಾರವಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ, ಒಂದು ಐಡಿಯಾ ಸಿಕ್ಕಿದೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಪಾಯಿಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಇವತ್ತು ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂತದ್ದು, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತದ್ದು, ಯಾರು ಕೂಡ ಬೇಡ ಅನ್ನಲ್ಲ. ಈ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್, PMF. ಸೊ ಈ ಒಂದು ಪಾಯಿಂಟ್ ಏನಿದೆಯಲ್ಲ, ಈ ಒಂದು ಪಾಯಿಂಟ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಹಂಗಿರೋದ್ರಿಂದ ಸೊ ಇನ್ನ 9 ನಿಮಿಷ ಇರುವಂತದ್ದು. ಈ 9 ನಿಮಿಷದಲ್ಲಿ ನಿಮ್ಮ ಒಂದು ಶೇರಿಂಗ್ ತುಂಬಾ ಇಂಪಾರ್ಟೆಂಟ್. ಲಾಸ್ಟ್ ಕ್ಲಾಸ್ ನಲ್ಲಿ ಓನ್ಲಿ 5 ನಿಮಿಷ ಟೈಮ್ ಇತ್ತು. 5 ನಿಮಿಷದಲ್ಲಿ ಏನು ಶೇರಿಂಗ್ ಮಾಡೋದಕ್ಕೆ ಆಗ್ಲಿಲ್ಲ, ನಿಮ್ ಕಡೆಯಿಂದ ಶೇರಿಂಗ್ ತಗೊಳ್ಳೋದಕ್ಕೆ ಆಗ್ಲಿಲ್ಲ. ಸೊ ಹಂಗಿರೋದ್ರಿಂದ ರಿವಿಷನ್ ಆಗೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಚರ್ಚೆಗಳು ಮಾಡಿದಾಗ ಎಷ್ಟೋ ಪಾಯಿಂಟ್ಸ್ ಗಳು ನಮ್ಗೆ ಮೈಂಡ್ ಅಲ್ಲಿ ಉಳ್ಕೊಳ್ಳಲ್ಲ. ಹಾಗಾಗಿ ರಿವಿಷನ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಶೇರಿಂಗ್ ಮಾಡೋದಕ್ಕೆ ಈಗ ಅವಕಾಶ ಇರುತ್ತೆ. ಚಾಟ್ ಬಾಕ್ಸ್ ನಲ್ಲಿ ಹೆಸರನ್ನ ಮೆನ್ಷನ್ ಮಾಡಿ, ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ನಲ್ಲಿ ನಿಮಗೆ ತುಂಬಾ ಇಷ್ಟ ಏನಾಯ್ತು, ಏನ್ ಇಷ್ಟ ಆಯ್ತು ನಿಮ್ಗೆ, ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬಾ ಇಷ್ಟ ಆಯ್ತು, ಅದನ್ನ ಶೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಮೊದಲನೇದಾಗಿ ವಿನುತಾ ಮೇಡಮ್ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ವಿನುತಾ ಮೇಡಮ್ ನೇಮ್ ಮೆನ್ಷನ್ ಮಾಡಿದ್ದಾರೆ. Yes, sir. Namaste, sir. Thank you for the opportunity. ಖಂಡಿತ ಒಬ್ಬ ಗ್ರಾಹಕರನ್ನ ಆಗಿರ್ಲಿ ಅಥವಾ ಒಬ್ಬ ಒಂದು ವ್ಯಕ್ತಿನೇ ಆಗಿರ್ಲಿ, ಅವ್ರನ್ನ ನಾನು ಹೇಗ್ ಕನೆಕ್ಟ್ ಮಾಡ್ಕೊಳ್ಬೇಕು, ಆ ಡೈರೆಕ್ಟ್ ಸೆಲ್ಲಿಂಗ್ ಆಗಿರ್ಲಿ ಅಥವಾ ಟ್ರೆಡಿಷನಲ್ ಮಾರ್ಕೆಟಿಂಗ್, ಇದ್ರದ ಒಂದು ಡಿಫ್ರೆನ್ಸ್ ಅನ್ನ ಅರ್ಥ ಮಾಡೋ ಬಿಫೋರ್ ನೀವು ಎಸ್ ಕೆಟಗರಿ ಅಥವಾ ಬಿ ಕೆಟಗರಿ ಏನು ಹೇಳಿದ್ರಿ, ಅದನ್ನು ಫಸ್ಟ್ ಅವರಿಗೆ ಕನೆಕ್ಟ್ ಮಾಡಿಸಿ ಆಮೇಲೆ ಈ ಡೈರೆಕ್ಟ್ ಸೆಲ್ಲಿಂಗ್ ಅದು ಹೇಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಸಿದ್ರಿ. ಇಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಮಧ್ಯವರ್ತಿಗಳಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಯಾರೆಲ್ಲ ಅವ್ರು ಎಷ್ಟು ಇನ್ಕಮ್ ಅವ್ರಿಗೆ ಹೋಗ್ತಾ ಇದೆ, ಸೊ ನಮ್ಗೆ ಎಷ್ಟು ಲಾಸ್ ಆಗ್ತದೆ ಅನ್ನೋದನ್ನ ಕನೆಕ್ಟ್ ಮಾಡ್ಕೊಟ್ಟಿದ್ದು. ಅದನ್ನ ಯಾವ ರೀತಿ ನೀವು ಅರ್ಥ ಮಾಡಿಸ್ಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಮಾಡಿಸ್ಕೊಟ್ರಿ. ಹಾಗೇನೆ ಆಸ್ ಅ ಲೀಡರ್ ಆಗಿ, ಆಸ್ ಅ ಡೈರೆಕ್ಟ್ ಸೆಲ್ಲರ್ ಆಗಿ, ಹಾಗೆ ಡೈರೆಕ್ಟ್ ಸೆಲ್ಲಿಂಗ್ ಆ ಒಂದು ಕಾನ್ಸೆಪ್ಟ್ ನ ಯಾವ ಉದ್ದೇಶದಿಂದ ತಂದಿದ್ದಾರೆ, ಆ ಥಾಟ್ ಲೆವೆಲ್ ಅದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿ. ಆ ಮಿಡಲ್ ಮ್ಯಾನ್ ಗೆ ಹೋಗುವಂತ ಒಂದು ಅಮೌಂಟ್ ಏನಿದೆ, ಅಡ್ವರ್ಟೈಸ್ಮೆಂಟ್ ಗೆ ಹೋಗೋ ಅಮೌಂಟ್ ಏನಿದೆ, ಅದನ್ನ ಗ್ರಾಹಕರಾಗಿ ಆ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಆ ಅಮೌಂಟ್ ಹೋಗುತ್ತೆ ಅಂತ ಹೇಳಿದ್ರಿ. ದಿಸ್ ಪಾಯಿಂಟ್ ವಾಸ್ ಸೋ ವಂಡರ್ಫುಲ್. ಆಸ್ ಅ ಕನ್ಸಲ್ಟೆಂಟ್ ಆಗಿ ನಮಗ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾಗ ನಾನ್ ಅನ್ಕೊಳ್ತಿದ್ದೆ ಇಲ್ಲಿ ನನಗೆ ಅಮೌಂಟ್ ಹೋಗ್ಬಿಡುತ್ತೆ ಅಂತ ಅವ್ರು ತಗೊಳ್ತಾರೆ ಅಂತ ನಾನ್ ಅನ್ಕೊಳ್ತಿದ್ದೆ. ಬಟ್ ಕಸ್ಟಮರ್ ಈ ರೆಸ್ಪಾನ್ಸ್ ತಗೊಂತಿದ್ದಾರೆ, ಅವ್ರಿಗೆ ಹೋಗುತ್ತೆ, ನೀವ್ ಅದನ್ನ ಮಾಡ್ಬೋದು ಅಂತ ಎಷ್ಟು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವಾಟ್ ಐ ಟೆಲ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಐ ಟೆಲ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ದಿಶಾ ಶೆಟ್ಟಿ ಮೇಡಮ್, ದಯವಿಟ್ಟು ನಿಮ್ಮನ್ನ ಗ್ರೂಪ್ ಇಂದ ರಿಮೂವ್ ಮಾಡ್ತಾ ಇದ್ದೀನಿ ಮೀಟಿಂಗ್ ಇಂದ. ಯಾಕಂದ್ರೆ ಇಲ್ಲಿ ಕಂಪ್ನಿ ಹೆಸರನ್ನ ಮೆನ್ಷನ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಿಮ್ಮನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಎಸ್, ಸೊ ದಿಶಾ ಶೆಟ್ಟಿ ಅವರನ್ನ ರಿಮೂವ್ ಮಾಡಿದೆ. ರೀಸನ್ ಒಂದೇ, ಅವರು ತಮ್ಮ ಕಂಪನಿ ಹೆಸರನ್ನ ಮೆನ್ಷನ್ ಮಾಡಿದ್ರು, ಹಾಗಾಗಿ ರಿಮೂವ್ ಮಾಡಿದೆ. ಸ್ನೇಹಿತರೆ, ಇದು ಒಂದು ಓಪನ್ ಪ್ಲಾಟ್ಫಾರ್ಮ್. ಇದರಲ್ಲಿ ಎಲ್ಲಾ ಕಂಪನಿಯವರು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಕಲಿಯುವಂತ ವಿಚಾರದಲ್ಲಿ ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಕೊಂಡು ನಂಗೇನಾದ್ರೂ ಇಲ್ಲಿ ಸಿಗ್ಬೋದು ಡೆವಲಪ್ಮೆಂಟ್ಗೆ, ಗ್ರೋತ್ಗೆ ಸಂಬಂಧಪಟ್ಟ ಹಾಗೆ ಅನ್ನೋ ಒಂದು ಕಾರಣಕ್ಕೆ ಎಲ್ಲರೂ ಬಂದಿರ್ತೀವಿ. ಅಂತ ಸಂದರ್ಭದಲ್ಲಿ ನಾವು ನಮ್ಮ ಕಂಪನಿಯನ್ನ ಪ್ರಮೋಟ್ ಮಾಡುವಂಥದ್ದು ಒಂದು ರೈಟ್ ಮೂವ್ ಅಲ್ಲ. ಎಸಾರು ಅದಕ್ಕೆ ಹಲವಾರು ವೇದಿಕೆಗಳಿದಾವೆ, ಹಲವಾರು ಪ್ಲಾಟ್ಫಾರ್ಮ್ ಇದೆ, ಹಲವಾರು ಸೋಷಿಯಲ್ ಮೀಡಿಯಾ ಇದಾವೆ. ಅಲ್ಲಿ ನೀವು ಆ ಕೆಲಸವನ್ನ ಮಾಡಿ. ಅದನ್ನ ಹೊರತುಪಡಿಸಿ ನೀವು ಈ ತರದ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಮ ಸಂಸ್ಥೆಯನ್ನ ಪ್ರಮೋಟ್ ಮಾಡ್ಕೊಳ್ಳುವಂತಹ ಪ್ರಯತ್ನ ನೀವು ಮಾಡಿದಾಯ್ತು ಅಂದ್ರೆ ಸೊ ನಿಮ್ಮನ್ನ ಪರ್ಮನೆಂಟ್ಲಿ ಈ ಒಂದು ಮೀಟಿಂಗ್ ನಿಂದ ರಿಮೂವ್ ಮಾಡ್ಬೇಕಾಗತ್ತೆ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಅಂಡ್ ನಿಮ್ನ ಅಫಿಷಿಯಲಿಯೂ ಕೂಡ ನನ್ನ ಒಂದು ವಾಟ್ಸಪ್ ನಲ್ಲಿ ಲಿಂಕ್ ಹೋಗದಿರೋ ತರ ನಿಮಗೆ ಟೀಮ್ ಅವರು ಅಪ್ಡೇಟ್ ಮಾಡ್ತಾರೆ. ಆ ತರ ಆಗದೆ ಇರೋ ತರ ನೋಡ್ಕೊಳ್ಳಿ. ಯಾಕೆ ಅಂತಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಿಸ್ಟೇಕ್ ಆಗಿರತ್ತೆ. ಮನುಷ್ಯ ಅಂದ್ಮೇಲೆ ಸಾಧ್ಯತೆ ಇರುತ್ತೆ ಈ ತರ ಆಗುವಂಥದ್ದು. ಹಾಗಿರೋದ್ರಿಂದ ದಯವಿಟ್ಟು ಈ ತರದ ಕೆಲಸವನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ವಿನುತಾ ಮೇಡಮ್, ತುಂಬಾ ಚೆನ್ನಾಗಿ ಶೇರಿಂಗ್ ಮಾಡ್ಕೊಂಡ್ರಿ. ಅದ್ಭುತವಾಗಿ ಶೇರಿಂಗ್ ಇತ್ತು ನಿಮ್ದು. ಸೊ ಒಂದು ಅದ್ಭುತವಾದಂತ ಪಾಯಿಂಟ್ ನಿಮ್ಗೆ ಹೇಳಿದಕ್ಕೆ ಅದನ್ನ ನಾನು ಸ್ವಲ್ಪ ಹೈಲೈಟ್ ಮಾಡಬೇಕು ಆ ಪಾಯಿಂಟ್ ನ. ಹಾಗಾಗಿ ನಾನೊಂದು ನಿಮಿಷ ಟೈಮ್ ತಗೊಳ್ತಾ ಇದ್ದೀನಿ ಶೇರಿಂಗ್ ಟೈಮ್ ನಲ್ಲಿ.
ಮೇಡಮ್ ಹೇಳಿದ್ರು ಅಡ್ವರ್ಟೈಸ್ಮೆಂಟ್ಗೆ ಹೋಗುವಂತ ಹಣ ಅಥವಾ ಮಧ್ಯವರ್ತಿಗಳಿಗೆ ಹೋಗುವಂತ ಹಣ ಗ್ರಾಹಕರಿಗೆ ಕೊಡ್ತಾ ಇರುವಂತ ಒಂದು ವ್ಯವಸ್ಥೆ ಡೈರೆಕ್ಟ್ ಸೆಲ್ಲಿಂಗ್ ಅಂತೇಳಿ. ಇಲ್ಲಿ ಒಂದು ಅದ್ಭುತವಾದಂತ ಪಾಯಿಂಟ್ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಸ್ನೇಹಿತರೆ, ತುಂಬಾ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ ಒಂದು ಪಾಯಿಂಟ್ ನಾನು ಹೇಳೋದಕ್ಕೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ತುಂಬಾ ಚೆನ್ನಾಗಿ ಮನಸ್ಸಿಂದ ಪ್ರಮೋಟ್ ಮಾಡೋದಕ್ಕೆ ಇಷ್ಟ ಆಗೋದೇ ಈ ತರದ ಪಾಯಿಂಟ್ಸ್ ಗಳು ಬೇರೆ ಎಲ್ಲೂ ಇಲ್ಲ, ಇದೊಂದೇ ವ್ಯವಸ್ಥೆಯಲ್ಲಿ ಇರುವಂತದ್ದು. ಹಾಗಾಗಿ ತುಂಬಾ ಹೆಮ್ಮೆ ಆಗತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಮಾತಾಡುವಂತ ವಿಚಾರ ಬಂದಾಗ ತುಂಬಾ ಖುಷಿ ಆಗತ್ತೆ. ಆ ಒಂದ್ ಪಾಯಿಂಟ್ ಏನು ಅಂದ್ರೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇವತ್ತು ಒಂದು ಪ್ರಾಡಕ್ಟ್ ತಗೋಣ, ಓಕೆ. ಉದಾಹರಣೆಗೆ ಬೂಸ್ಟ್ ಅಂತ ತಗೊಳ್ಳಿ, ಓಕೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್, ಉದಾಹರಣೆಗೋಸ್ಕರ ನಾನು ತಗೊಳ್ತಾ ಇದ್ದೀರಿ. ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ಗೊತ್ತಿಲ್ಲ ಅಂತಿಲ್ಲ, ಎಲ್ರಿಗೂ ಗೊತ್ತಿದೆ. ಎಸ್ ಆರ್ ನೋ? ನಿಮ್ಗೆ ಗೊತ್ತಿಲ್ವಾ ಬೂಸ್ಟ್ ಅನ್ನೋ ಪ್ರಾಡಕ್ಟ್? ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆಮ್ ಐ ರೈಟ್? ಸೊ ಇವತ್ತು ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ನ ಇವತ್ತು ವಿರಾಟ್ ಕೊಹ್ಲಿ ಅವರು ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅಂತ ಅನ್ಕೋಣ, ಓಕೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವತ್ತು ವಿರಾಟ್ ಕೊಹ್ಲಿ ಅವರು ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ನ ತಗೊಂಡ್ಬಂದು ಟಿವಿಯಲ್ಲಿ ಹೇಳ್ತಾರೆ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತೇಳಿ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಸೊ ಇದು ಎಷ್ಟು ಜನ ನಂಬ್ತೀರಾ? ಬೂಸ್ಟ್ ಕುಡ್ದೇನೆ ಅವ್ರು ಅಷ್ಟು ಎನರ್ಜಿ ತಗೊಳ್ತಿರೋದು ಅಂತ ಹೇಳಿ ಎಷ್ಟು ಜನ ಬಿಲೀವ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್, ಇಸ್ ಇಟ್ ಟ್ರೂ? ಅವ್ರು ಚಿಕ್ಕ ವಯಸ್ಸಿಂದ ಬೂಸ್ಟ್ ಕುಡಿತಾನೆ ಬಂದಿದಾರ ಅಥವಾ ಬೂಸ್ಟ್ ಇಂದಾನೆ ಅವ್ರಿಗೆ ಅಷ್ಟು ಎನರ್ಜಿ ಬರ್ತಿದ್ಯಾ? ಬಟ್ ಆದ್ರೂ ಕೂಡ ಟಿವಿಯಲ್ಲಿ ಆಡ್ ಕೊಡ್ತಾರೆ, ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳಿ. ಅವ್ರೊಬ್ಬರೇ ಅಂತಲ್ಲ, MS ಧೋನಿ ಸರ್ ಆಗಿರ್ಬೋದು, ಹಾಗೆ ಹಲವಾರು ಸೆಲೆಬ್ರಿಟಿಗಳು ಬಂದು ಪ್ರಮೋಟ್ ಮಾಡಿದ್ದಾರೆ. ಎಸ್ ಆರ್ ನೋ? ಓಕೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತಂದ್ರೆ, ಅಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಫಾಲೋವರ್ಸ್ ಇರೋರೇ ರಾಂಗ್ ಸ್ಟೇಟ್ಮೆಂಟ್ ಗಳನ್ನ ಮಾಡ್ತಾ ಇದಾರೆ. ಅದು ಅಂತ ದೊಡ್ಡ ಪ್ಲಾಟ್ಫಾರ್ಮ್, ಟಿವಿ ಅಥವಾ ನ್ಯೂಸ್ ಪೇಪರ್ ಅಂತ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ ನಲ್ಲಿ ಬಂದು ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ. ಅಂತದ್ರಲ್ಲಿ ಇವತ್ತು ನಾವು ನೀವುಗಳು ಯಾಕೆ ನಿಜವಾದ ಟ್ರೂತ್ ಇರುವಂತಹ, ಸೈನ್ಸ್ ಇರುವಂತಹ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡಬಾರ್ದು? ಅವರೇನೆ ಹಣಕ್ಕೋಸ್ಕರ ಇವತ್ತು ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ. ನಿಜವಾಗ್ಲೂ ಸೈಂಟಿಫಿಕ್ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ನಾವ್ಯಾಕೆ ರೆಕಮೆಂಡ್ ಮಾಡಬಾರ್ದು? ಇದು ಒಂದ್ ಪಾಯಿಂಟ್. ಇದ್ರ ಬಗ್ಗೆ ನೀವು ಆಲೋಚನೆ ಮಾಡಿ, ಓಕೆ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಒಂದು ಪ್ರಶ್ನೆ ಇರುತ್ತೆ. ಏನ್ ಪ್ರಶ್ನೆ ಅಂತಂದ್ರೆ, ನಾನು ಈ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡ್ಬೇಕಾ? ಇದನ್ನ ಇನ್ನೊಬ್ರಿಗೆ ಹೇಳ್ಬೇಕಾ? ಇವೆಲ್ಲ ಯಾರು ಮಾಡ್ತಾರೆ? ಇವೆಲ್ಲ ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ? ನಾನದು ಸೋಪು ಪೇಸ್ಟ್ ಮಾರಲ್ಲ, ನನಗೆ ಈ ಕೆಲಸ ಬೇಡ ಅನ್ನೋ ಒಂದು ನೆಗೆಟಿವ್ ಥಾಟ್ ನಮ್ಗಿರುತ್ತೆ. ಅಥವಾ ನಿಮ್ ಟೀಮ್ ನಲ್ಲಿ ಇರೋರ್ಗೆ ಇರ್ಬೋದು. ಅವರಿಗೆ ಆ ಒಂದು ಆಬ್ಜೆಕ್ಷನ್ ನ ಹ್ಯಾಂಡ್ಲಿಂಗ್ ಹೇಗ್ ಮಾಡೋದು ಅನ್ನೋದು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆಬ್ಜೆಕ್ಷನ್ ಏನು ಅಂತ ಗೊತ್ತಾಯ್ತು ನಿಮ್ಗೆ. ಆಬ್ಜೆಕ್ಷನ್ ಏನು ಅಂದ್ರೆ, ಈ ಸೋಪು ಪೇಸ್ಟ್ ಶಾಂಪು ಯಾರು ಮಾರ್ತಾರೆ? ಈ ಮನೆ ಮನೆಗೆ ಸೋಪು ಪೇಸ್ಟ್ ಶಾಂಪು ಮಾರುವಂತಹ ಅವಕಾಶ ನನಗೆ ಬೇಡ, ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡುವಂತ ಅವಕಾಶ ನನಗೆ ಬೇಡ. ಈ ತರದ ಒಂದು ಆಬ್ಜೆಕ್ಷನ್ ಇದರ ಕಸ್ಟಮರ್ ಇರ್ಬೋದು ಅಥವಾ ನೆಟ್ವರ್ಕ್ ಒಳಗಡೆ ಜಾಯ್ನ್ ಆದಂತಹ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಅವರಿಗೆ ನಾವು ಕ್ಲಾರಿಟಿ ಕೊಡ್ಬೇಕಿರೋದು, ಇವತ್ತು ಕೋಟ್ಯಾಂತರ ರೂಪಾಯಿ ಆಲ್ರೆಡಿ ಸಂಪಾದನೆ ಮಾಡಿರುವಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಆ ಒಂದು ಥಾಟ್ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಆ ಥಾಟ್ ಬರ್ಬೇಕು? ಅವ್ರು ಆಲ್ರೆಡಿ ಶ್ರೀಮಂತ ಇದ್ದಾರೆ, ಆಲ್ರೆಡಿ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ, ಅವರಿಗೆ ಇಲ್ಲದೆ ಇರುವಂತ ಒಂದು ಥಾಟ್ ನಮ್ಗೆ ಯಾಕಿರ್ಬೇಕು? ಸರ್, ಆ ಲೆಕ್ಕಾಚಾರ ಆಗಿದ್ರೆ ಅವ್ರು ಅದನ್ನ ಪ್ರಮೋಟೇ ಮಾಡ್ತಿರ್ಲಿಲ್ಲ. ಒಂದು ವೀಕೋ ವಜ್ರದಂತಿ ಅಂತೇಳಿ ಒಂದು ಪೇಸ್ಟ್ ಸ್ನೇಹಿತರೆ, ಆ ಒಂದು ಪೇಸ್ಟ್ ನ ಆಲಿಯಾ ಭಟ್ ಅವರು ಪ್ರಮೋಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ, ಟಿವಿಯಲ್ಲಿ ಬಂದು, ನ್ಯೂಸ್ ಪೇಪರ್ ಅಲ್ಲಿ ಬಂದು, ಈ ವೀಕೋ ವಜ್ರದಂತಿ ಪೇಸ್ಟ್ ಅನ್ನ ನೀವು ಬಳಸಿ ಅಂತ ಹೇಳಿ. ಅವರಿಗೆ ಇರುವಂತಹ ಒಂದು ಇಂಜರಿಗೆ ನಮ್ಗಳಿಗೆ ಹಾಕಿರ್ಬೇಕು. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಮೇಡಮ್ ಹೇಳಿದ ಪಾಯಿಂಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ವಿನುತಾ ಮೇಡಮ್ ಹೇಳಿದ್ರು, ಅಲ್ಲಿ ಹೋಗುವಂತ ಹಣವನ್ನ, ಅಡ್ವರ್ಟೈಸ್ಮೆಂಟ್ ಮತ್ತೆ ಮಧ್ಯವರ್ತಿಗಳು ಹೋಗುವಂತ ಹಣವನ್ನ ಗ್ರಾಹಕರಿಗೆ ಕೊಡ್ತಾ ಇದೀವಿ ಅನ್ನೋ ಒಂದು ಪಾಯಿಂಟ್ಗೆ. ಆ ಪಾಯಿಂಟ್ಗೆ ನಾನು ಹೇಳೋದಾದ್ರೆ ಸ್ನೇಹಿತರೆ, ಇಲ್ಲಿ ತುಂಬಾ ಹೆಮ್ಮೆ ಆಗತ್ತೆ ಈ ಒಂದು ಪಾಯಿಂಟ್ ಹೇಳೋದಕ್ಕೆ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಬೂಸ್ಟ್ ನಾನು ತಗೊಳ್ತಾ ಇದ್ದೆ. ಬೂಸ್ಟ್ ಅನ್ನೋ ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದಕ್ಕೆ ಒಂದು 5 ಕೋಟಿ ಅಥವಾ 10 ಕೋಟಿ ತಗೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಯಾರು? ವಿರಾಟ್ ಕೊಹ್ಲಿ ಅವರು. ಸೊ ಇವತ್ತು ಆ 10 ಕೋಟಿ ಒಬ್ರಿಗೆ ಹೋಗ್ತಾ ಇದೆ, ವಿರಾಟ್ ಕೊಹ್ಲಿ ಅನ್ನೋ ಒಬ್ಬ ವ್ಯಕ್ತಿಗೆ ಮಾತ್ರ ಹೋಗ್ತಾ ಇದೆ. ಎಲ್ಲಿ? ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ. ಬಟ್ ತುಂಬಾ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಆ ತರದ ಪ್ರಾಡಕ್ಟ್ ನಾವೇನಾದ್ರು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಪ್ರಮೋಟ್ ಮಾಡಿದ್ರೆ ಅದೇ 10 ಕೋಟಿ ಲಕ್ಷಾಂತರ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಈಗ ನೀವ್ ಹೇಳಿ 10 ಕೋಟಿ ಒಬ್ಬ ವ್ಯಕ್ತಿಗೆ ಹೋಗೋದು ಒಳ್ಳೇದು, ಅಥವಾ ಅದೇ 10 ಕೋಟಿ 1 ಲಕ್ಷ ರೂಪಾಯಿ ತರ ಸಾವಿರಾರು ಜನಕ್ಕೆ ಹೋಗೋದು ಒಳ್ಳೇದು? ಯಾವ್ದು ಬೆಸ್ಟ್? ಯಾವ್ದು ಬೆಸ್ಟ್?
ಸಾವಿರಾರು ಜನಕ್ಕೆ ಹಂಚಿಕೆ ಆಗೋದು ಬೆಸ್ಟ್ ಅಲ್ವಾ? ಯಾಕೆ ಅಂದ್ರೆ ಅಲ್ಲಿ ಒಬ್ರೇ ಅಥವಾ ಇಬ್ರೇ ಕೋಟ್ಯಾಧಿಪತಿಗಳಾಗ್ತಾ ಇದಾರೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನರು ಕೋಟ್ಯಾಧಿಪತಿಗಳು ಕ್ರಿಯೇಟ್ ಆಗ್ತಾ ಇದ್ದಾರೆ. ಈಗ ನೀವ್ ಹೇಳಿ, ಭಾರತದಲ್ಲಿ ಶ್ರೀಮಂತಿಗೆ ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಟ್ರೆಡಿಷನಲ್ ಬಿಸ್ನೆಸ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಜನರು ಜಾಸ್ತಿ ಖರೀದಿ ಮಾಡ್ಬೇಕಾ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಖರೀದಿ ಮಾಡ್ಬೇಕಾ? ಯಾವ ವ್ಯವಸ್ಥೆಯಲ್ಲಿ ಒಂದು ಪ್ರಾಡಕ್ಟ್ ಪರ್ಚೇಸಿಂಗ್ ಆದ್ರೆ ಭಾರತದ ಭವಿಷ್ಯ ನಿರ್ಧಾರ ಆಗತ್ತೆ ಅನ್ನೋದು ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ನಿಲ್ಲಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅಂತ ಹೇಳಿ ನಾನು ನಿಮ್ಗೆ ಡೇಟ್ ಮತ್ತೆ ಲಿಂಕ್ ಅನ್ನ ಸೆಂಡ್ ಮಾಡ್ತೀವಿ ನಮ್ಮ ಟೀಮ್ ಇಂದ. ಬಟ್ ನಿಮ್ಗೆ ಈ ಒಂದು ನಂಬರ್ ಇಂದಾನೆ ಲಿಂಕ್ ಬರುವಂತದ್ದು 9986409556. ಈ ಒಂದು ನಂಬರಿಗೆ ನೀವು ವಾಟ್ಸಪ್ ಅಲ್ಲಿ ಕನೆಕ್ಟ್ ಇದ್ರೆ ಮಾತ್ರ ನಿಮ್ಗೆ ಯಾವ ದಿನ ಮೀಟಿಂಗ್ ಇರುತ್ತೆ ಅಂಡ್ ಆ ಮೀಟಿಂಗ್ ಗೆ ಕನೆಕ್ಟ್ ಆಗೋ ಲಿಂಕ್ ನಿಮಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಆ ಒಂದು ನಂಬರ್ ನಿಮ್ಮ ವಾಟ್ಸಪ್ ನಲ್ಲಿ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇವತ್ತು ನಾನು ನಿಮ್ಗೆ ಹಂಚ್ಕೊಂಡಿದ್ದೀನಿ ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡು ನಾನು ಇವತ್ತಿನ ಕ್ಲಾಸ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ.